ಕಾಂಚನ, ಸ್ವಲ್ಪ ಮೆಲ್ಲಗ್ ನಗು. ಆಮೇಲೆ ಯಾರಾದರೂ ಕೇಳಿಸ್ಕೊಂಡು ನಾವಿಬ್ರು ಇಲ್ಲಿರೋದನ್ನ ನೋಡ್ಬಿಟ್ರೆ ಏನು ಮಾಡೋದು? ನೋಡಿದ್ರೇನು, ನಾವಿಬ್ರು ಲವ್ ಮಾಡ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ ಅಷ್ಟೇ ತಾನೇ. ನೋಡು, ನೀನು ಆತರ ಬೀಳ್ತೀಯ, ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಇನ್ನು ಸ್ವಲ್ಪ ದಿನ ನಾವಿಬ್ರು ಲವ್ ಮಾಡ್ತಿರೋ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಬಾರ್ದು. ಯಾಕೇನು ಅಂತ ಸಮಯ ಬಂದಾಗ ಹೇಳ್ತೀನಿ. ಅಭಿ, ನಾವು ಯಾವಾಗಲೂ ಹೀಗೆ ಇರಬೇಕು ಕಣೋ. ನೀನು ಬಿಟ್ಟು ನಂಗೊಂದು ಕ್ಷಣ ಕೂಡ ಇರೋಕ್ಕಾಗ್ತಾ ಇಲ್ಲ ಗೊತ್ತಾ? ನನಗೂ ಅಷ್ಟೇ. ನಮ್ಮಿಬ್ರಿಗೂ ಎಷ್ಟೊತ್ತಿಗೆ ಮದುವೆ ಆಗುತ್ತೋ ಅನಿಸ್ಬಿಟ್ಟಿದೆ. ಮದುವೆ ಆಗ್ತೀವಿ ಅಂತ ನಿಮ್ಮ ಅಪ್ಪಂಗೆ ಹೇಳ್ಬಿಡು. ಅದಕ್ಕೆ ತಾನೇ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದು. ನೀನೇನು ಯೋಚನೆ ಮಾಡಬೇಡ, ಸಮಾಧಾನವಾಗಿರೋ. ನೀನೇನೋ ಸಮಾಧಾನವಾಗಿರು ಅಂತ ಹೇಳ್ತೀಯಪ್ಪ, ಅದೇ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದೇ ನಿನಗೆ ಅರ್ಥ ಆಗ್ತಿಲ್ಲ. ಕಾಂಚನ, ನನಗೆಲ್ಲ ಅರ್ಥ ಆಗ್ತಿದೆ. ಆದಷ್ಟು ಬೇಗ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡಿ ನಾನೊಂದು ನಿರ್ಧಾರ ಮಾಡ್ತೀನಿ, ಸರಿನಾ? ಯಜಮಾನ್ರೆ ಯಾಕ್ಲೋ ರಾಮ, ತೋಟಕ್ಕೆ ನೀರು ಬಿಡ್ತೀನಿ ಅಂತ ಹೋದವನು ಹಾಗೆ ಬಂದಿದೀಯಾ? ಅಯ್ಯೋ, ನಿನ್ಗೆ ಅಲ್ವಾ ಕೇಳ್ತಾ ಇರೋದು? ಮೂಗ್ನಂಗ್ ನಿಂತಿದ್ಯಲ್ಲ, ಅದೇನು ಅಂತ ಹೇಳ. ಅದು 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 ಅಂದ್ರೆ ಏನಾಯ್ತು? ನಮ್ ಕಾಂಚನ ಕಾಂಚನನ್ಗೇನಾಯ್ತು? ನಮ್ ಕಾಂಚನ ಅಭಿ ಜೊತೆ ಚಕ್ಕಂದ ಆಡ್ತಿರ್ದ ನಾನು ನೋಡ್ದೆ. ಮುಚ್ಚ ಬಾಯಿನ, ಇನ್ನೊಂದ್ಸಲ ನನ್ನ ಮಗಳ ಬಗ್ಗೆ ಈ ತರ ಮಾತಾಡಿದ್ರೆ ನಿನ್ನ ನಾಲ್ಕು ಹತ್ರ ಸಾಕ್ಬಿಡ್ತೀನಿ. ರಾಮ, ಏನ್ಲ ಹೇಳ್ತಾ ಇದ್ಯಾ? ನೀನ್ ಹೇಳ್ತಾ ಇರೋದು ನಿಜನಾ? ಹೂ ಕಣ್ರವ, ನಾನ್ಯಾಕೆ ಸುಳ್ಳು ಹೇಳಿ? ಅವರಿಬ್ರು ತೋಟದಲ್ಲಿ ಮರೆಯಲ್ಲಿ ಕುತ್ಕೊಂಡು ಮಾತಾಡೋದ ನಾನೇ ನೋಡ್ದೆ. ಹ್ಞೂ ಯಜಮಾನ್ರೆ, ನಾವಿಬ್ರು ಲವ್ ಮಾಡ್ತಾ ಇರೋ ವಿಚಾರ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗ್ಬಾರ್ದು ಅಂತ ಅಭಿ ಹೇಳ್ತಾ ಇದ್ದ. ಅವಳ ಮನೆಗೆ ಅಪ್ಪ. ಏನ ಮಗನ ಇಷ್ಟೊಂದು ಖುಷಿಯಾಗಿದೆಯಾ? ಬೆಳಗ್ಗೆಯಿಂದ ಎಲ್ಲ ಹೋಗಿದೆ, ತಿಂಡಿನೂ ತಿಂದೆ. ಡೈಲಿ ಹಿಂಗೆ ಆದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡು. ನಿಂದೊಂದು, ಅವನೇನು ಚಿಕ್ಕ ಮಗನ? ತಿಂಡಿ ತಿಂದಿಲ್ಲ ಅಂದ್ರೆ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಮಗ, ನೀ ಬರೋದನ್ನ ಕಾಯ್ತಾ ಇದ್ದೆ. ಯಾಕೆ ಹೇಳು? ಗೊತ್ತು ಬಿಡಪ್ಪ, ನಾನು ಹೆಜ್ಜೆ ಇಟ್ಟ ಮೇಲೆ ಆ ಕೆಲಸ ಮಾಡಿ ಮುಗ್ಸವನೆ. ಗೊತ್ತು ಕಣೋ, ನೀನ್ ಮಾಡೇ ಮಾಡ್ತೀಯಂತ. ಎಷ್ಟೇ ಆದ್ರೂ ನೀನ್ ನನ್ ಮಗ ಅಲ್ವಾ? ಅಪ್ಪ, ಆ ಕಾಂಚನ ನನ್ನ ತುಂಬ ಹಚ್ಕೊಬಿಟ್ಟವಳೆ. ನಾನು ಬಿಟ್ಟಿರಕ್ಕಾಗ್ದೇನೆ ವಿಲವಿಲ ಅಂತ ಒದಾಡ್ತಿದ್ದಾಳೆ. ನನ್ನ ಮದುವೆ ಆಗುವಂತ ತುದಿಗಾಲಲ್ಲಿ ನಿಂತವಳೆ. ಶಬಾಷ್ ಮಗನೇ, ಶಬಾಷ್. ಏನಾದರೂ ಸರಿ, ಎಷ್ಟೇ ಕಷ್ಟ ಆದ್ರೂ ಸರಿ, ನೀನ್ ಮಾತ್ರ ಅವಳ ಬಿಡ್ಕೂಡ್ದು. ನಾನು ಬಿಟ್ರು ಅವಳು ನನ್ನನ್ನು ಬಿಡಲ್ಲ. ಏನೇ? ಅದೇನಂದ್ರೆ ಪಾರ್ವತಿ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಿನ್ ಕೆಲಸ ಏನಿದ್ರು ಅಡಿಗೆ ಮನೆಯಲ್ಲಿ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡು ತೆಪ್ಪಗಿದ್ರೆ ಸರಿ. ಏ ಕಾಂಚನ, ಎಲ್ಲೇ ಹೋಗಿದ್ದೆ? ಅಮ್ಮ, ನನ್ನ ಫ್ರೆಂಡ್ ಆಶಾ ಮನೆಗೆ ಹೋಗಿದ್ದೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು, ಎಲ್ಲೋಗಿದ್ದೆ? ಅದು ಅಮ್ಮ, ಅಭಿ ಜೊತೆ ತೋಟದಲ್ಲಿದ್ದಂತೆ. ಹೇಳು, ಅವನ ಜೊತೆ ಯಾಕೆ ಹೋಗಿದ್ದೆ? ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ನಾನು ನಿಮ್ಗೆ ಹೇಳ್ದೆ ತಪ್ಪು ಮಾಡಿಬಿಟ್ಟಿದ್ದೀನಿ. ನಾನು ಅಭಿನ ತುಂಬ ಪ್ರೀತಿಸ್ತಾ ಇದ್ದೀನಿ ಅಪ್ಪ. ಹುಚ್ಚು ಬಾಯ್, ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ಇನ್ನೊಂದ್ಸಲ ಅವನು ಸವಾಸ ಮಾಡ್ಕೂಡ್ದು. ಅಪ್ಪ ಪ್ಲೀಸ್, ಅಭಿ ನನ್ನನ್ನ ಬಿಟ್ಟಿರೋಕ್ಕಾಗದೆ ತುಂಬ ಕಷ್ಟಪಡ್ತಾ ಇದ್ದಾನೆ. ನಾನು ಕೂಡ ಅವನ್ನ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ ಅಪ್ಪ. ನಾನು ಮದ್ವೆ ಅಂತ ಆದ್ರೆ ಅದು ಅವನ್ನೇ. ಅವನ ಜೊತೆ ಇರು, ಅವನ ಜೊತೆ ಚೆನ್ನಾಗಿರು, ಆದ್ರೆ ನನ್ನ ಬಾಯಿಗೆ ಅಡ್ಡಿಕಾಳು ಹಾಕ್ಬಿಟ್ಟು ಹೋಗು. ಅಯ್ಯೋ ರೀ, ರಕ್ಷಿಸಿ ರೀ, ಅಯ್ಯೋ ರೀ, ಏನ್ರಿ ಮಾಡ್ತಿದ್ದೀರಾ? ಅಯ್ಯಪ್ಪ ಬಿಡಿ. 4 ಜನಕ್ಕೆ ಬುದ್ಧಿ ಹೇಳ್ಬೇಕಾಗಿರೋ ನೀವೇ
ಮಾಡ್ತಿದ್ದೀರಾ? ಶಂಕರ, ಇದು ಕಾಂತಿದಂಗ್ ಮುಚ್ಚಿಡು. ಆಯ್ತ್ರವ. ಯಾಕಪ್ಪ ಹಿಂಗ್ ಮಾಡ್ತಾ ಇದ್ದೀರಾ? ಯಾಕಪ್ಪನ ಅಂತ ಗನದಾರಿ ಕೆಲಸ ಮಾಡಿರೋದ್ ನೀನು ಅಲ್ವೇ? ಜನ್ಮ ಕೊಟ್ಟಿದ್ ತಂದೆ ಮುಂದೆನೆ ಅವ್ನ ಯಾವನ್ನ ನಾನ್ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳ್ತೀಯಲ್ಲ, ಯಾಕೆ ಆಗಲ್ವ ಈ ಮಾತಾಡಕ್ ನಿಂಗೆ? ಅಪ್ಪ, ನನಗೆ ಕ್ಷಮಿಸ್ಬೇಡಿ ಅಪ್ಪ. ನನಗೆ ನೀವಿರ್ಬೇಕು. ನೀವೇನ್ ಹೇಳಿದ್ರು ಕೇಳ್ತೀನಪ್ಪ. ನನಗೆ ಅಭಿ ಬೇಡ, ನನಗೆ ಅಭಿ ಬೇಡ ಅಪ್ಪ. ರೀ, ಕಾಂಚನನೇ ಹೇಳ್ತಿದ್ದಾಳಲ್ಲ ಇನ್ಮೇಲೆ ಅಭಿಸವಾಸಕ್ಕೆ ಹೋಗಲ್ಲ ಅಂತ. ಈಗ್ಲಾದ್ರೂ ಸಮಾಧಾನ ಮಾಡ್ಕೊಳ್ರಿ. ಹೌದು ಅಪ್ಪ, ನನಗೆ ನೀನ್ ಮುಖ್ಯ ಅಪ್ಪ. ನೀನ್ ಬದುಕಿರ್ಬೇಕು. ನೀನ್ ಹೆಂಗೆ ಹೇಳ್ತೀಯೋ ನಾನು ಹಂಗೆ ಕೇಳ್ತೀನಿ. ಯಜಮಾನ್ರೆ, ನೀವ್ ಹೇಳ್ದಂಗೆ ಕೇಳ್ತೀನಿ ಅಂತ ಅವಳಲ್ಲ, ಸಮಾಧಾನ ಮಾಡ್ಕೊಳ್ಳಿ. ರೀ, ಕಾಂಚನ ಇನ್ನ ಚಿಕ್ಕವಳು, ತಿಳಿದೇ ಏನೋ ಮಾತಾಡ್ಬಿಟ್ಟವಳೆ. ಹಂಗಂದ್ಬಿಟ್ಟು ನೀವಿಂತ ನಿರ್ಧಾರ ತಗೊಳದ? ನೀವ್ ಅವಳಗ್ ಬುದ್ಧಿ ಹೇಳ್ಬೇಕು. ಅಪ್ಪ, ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ ಗತಿ ಏನಪ್ಪ? ಹೇಳಪ್ಪ. ಯಜಮಾನ್ರೆ, ಎಂಥ ಸಂದರ್ಭ ಬಂದ್ರು ಇಂಥ ನಿರ್ಧಾರ ತಗೋಬೇಡಿ. ನೀವು ಓಡೋಗಿದ್ ನೋಡಿ ಏನಪ್ಪ ಹಿಂಗಾಯ್ತಲ್ಲ ಅಂತ ನಾನೇ ಗಾಬರಿ ಆಗ್ಬಿಟ್ಟೆ. ಹೌದು ಇಷ್ಟೆಲ್ಲ ಆಗೋದಕ್ಕೆ ಆ ಅಭಿನಯ ಕಾರಣ. ಇನ್ನೊಂದ್ಸಲ ಅವನೇನಾದ್ರೂ ನನ್ನ ಮಗಳ ತಂಟೆಗೆ ಬಂದ್ರೆ ಅವನು ಬಿಡ್ಬೇಡ್ರಿ ಕಣ್ರು. ಏನ ಗುರುಸ್ತೀಯ? ನಿನ್ನಿಂದ ಏನು ಕಿಸಿಯಕ್ಕಾಗಲ್ಲ. ಇದು ಅಂತ್ಯ ಅಲ್ಲ, ಆರಂಭ. ಈ ರುದ್ರೇಗೌಡನ ಪವರ್ ಏನಂತ ಮುಂದೆ ತೋರಿಸ್ತೀನಿ. ಏಯ್, ನಿನ್ನ ಯೋಗ್ಯತೆ ಏನಂತ ನನಗೆ ಗೊತ್ತಿಲ್ವಾ? ನನ್ನನ್ನ ನೀನು ಏನು ಮಾಡಕ್ಕಾಗಲ್ಲ. ನಿನ್ ಮಗನಿಗೆ ಹೇಳೋ ನನ್ನ ಮಗಳ ತಂಟೆಗೆ ಬರಬೇಡ ಅಂತ. ಏಯ್, ಅವನು ಗಂಡ್ಸು, ನನ್ ಮಗನಿಗೇನ್ ಹೇಳ್ತೀಯೋ? ತಾಕತ್ತಿದ್ರೆ ನಿನ್ ಮಗಳನ್ನ ಅದ್ಭಸ್ತಲ್ಲಿಟ್ಕೋ. ನಾನು ನನ್ನ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದು ನಿನ್ನಿಂದ ಕಲಿಬೇಕಾಗಿಲ್ಲ. ನಿನ್ನ ದುಷ್ಟ ಬುದ್ಧಿಯನ್ನು ಬಿಡದೆ ಹೋದ್ರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಹುಷಾರ್. ಅದನ್ನು ನೋಡೇ ಬಿಡೋಣ. ಪ್ರಾಯಶ್ಚಿತ್ತ ಅನುಭವಿಸೋದು ನೀನಾ ಇಲ್ಲ ನಾನಂತ? ಏಯ್, ಏನ ಗುರುಸ್ತೀಯ? ನಿನ್ನಿಂದ ಏನು ಕಿಸಿಯಕ್ಕಾಗಲ್ಲ. ಇದು ಅಂತ್ಯ ಅಲ್ಲ, ಆರಂಭ. ಈ ರುದ್ರೇಗೌಡನ ಪವರ್ ಏನಂತ ಮುಂದೆ ತೋರಿಸ್ತೀನಿ. ಏಯ್, ಅವನು ಗಂಡ್ಸು, ನನ್ ಮಗನಿಗೇನ್ ಹೇಳ್ತೀಯೋ? ತಾಕತ್ತಿದ್ರೆ ನಿನ್ ಮಗಳನ್ನ ಅದ್ಭಸ್ತಲ್ಲಿಟ್ಕೋ. ಅದನ್ನು ನೋಡೇ ಬಿಡೋಣ. ಪ್ರಾಯಶ್ಚಿತ್ತ ಅನುಭವಿಸೋದು ನೀನಾ ಇಲ್ಲ ನಾನಂತ? ಭಾವನಾ, ಭಾವನಾ, ಅಮ್ಮ ಬಂದೆಮ್ಮ. ನೀರ್ ಕಾದದೆ, ಬೇಗ ಹೋಗಿ ಸ್ನಾನ ಮಾಡಿ. ಸರಿ ಅಮ್ಮ. ಮೊದ್ಲು ನಾನ್ ಸ್ನಾನಕ್ ಹೋಗ್ತೀನಿ. ನನ್ ಕಾಲೇಜ್ ಲೇಟ್ ಆಗ್ತಿದೆ. ನಾನ್ ಕಾಲೇಜ್ಗೆ ಹೋಗ್ಬೇಕು. ನಿನ್ ಕಾಲೇಜ್ಗೆ ಹೋಗೋದು ಬೇಡ, ಎಲ್ಲಿಗೆ ಹೋಗೋದು ಬೇಡ. ನೀನ್ ಓದಿ ದಬ್ಬಾಕಿರೋದ್ನ ಈ ಕಣ್ಣಾರ ನಾನು ನೋಡಿದೀನಿ. ಇನ್ಮೇಲೆ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿದ್ರೆ ಸರಿ. ಇಲ್ಲ ಅಮ್ಮ, ನಾನ್ ಕಾಲೇಜಿಗೆ ಹೋಗ್ಲೇಬೇಕು. ನಾನ್ ಕಾಲೇಜ್ಗೆ ಹೋದ್ರೆ ನಿನ್ಗೇನ್ ಪ್ರಾಬ್ಲಮ್ಮು? ಅಲ್ಲಮ್ಮ, ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಎದುರುತ್ರ ಕೊಟ್ಟಿದ್ ಸಾಕು. ಇನ್ಮೇಲೆ ಬಾಯಿ ಮುಚ್ಕೊಂಡ್ ಬಿದ್ದಿರೋ. ನೋಡಮ್ಮ ಕಾಂಚನ, ಇನ್ ಮುಂದೆ ಕಾಲೇಜಿಗೆ ಹೋಗಾಶೆ ಬಿಟ್ಬಿಡು. ಅದ್ ಹಂಗಲ್ಲ ಅಪ್ಪ. ಮುಂದಿನ ತಿಂಗಳೇ ಎಕ್ಸಾಮ್ ಇದೆ ನಂದು. ನಾನ್ ಕಷ್ಟಪಟ್ಟು ಓದಿದ್ದೀನಲ್ವಾ, ಇದೊಂದ್ಸಲ ಎಕ್ಸಾಮ್ ಬರೀತೀನಪ್ಪ.
ಅಮ್ಮ, ಕಾಂಚನ ಅಷ್ಟೊಂದು ಕೇಳ್ಕೊಂತ ಇದ್ದಾಳೆ. ಎಕ್ಸಾಮ್ ಬರೀಲಿ ಬಿಡಮ್ಮ. ನೋಡು, ನೀನ್ ಈ ವಿಷಯಕ್ಕೆ ತಲೆ ಹಾಕ್ತಾ ಇರೋದೇ ಒಳ್ಳೇದು. ಸುಮ್ನೆ ಹೋಗು. ಅಮ್ಮ. ಏಯ್, ಅಪ್ಪ ಪ್ಲೀಸ್ ಅಪ್ಪ. ಸುಮ್ನೆ ಇದ್ಬಿಡು. ನೀನ್ ಆಡ್ದಂಗೆಲ್ಲ ಕುಣಿತೀವಿ ಅಂತ ಅನ್ಕೋಬೇಡ. ಅಮ್ಮವ್ರೆ, ಕಾಂಚನ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೀಲಿ ಬಿಡಿ. ಹ್ಞೂ ಅಪ್ಪ, ಇದೊಂದು ಎಕ್ಸಾಮ್ ಆಗೋಗ್ಲಿ, ಆಮೇಲೆ ನೀವು ಕಾಲೇಜ್ಗೆ ಹೋಗು ಅಂದ್ರೆ ನಾನು ಹೋಗಲ್ಲ. ಆಯ್ತು, ಹಂಗೆ ಆಗ್ಲಿ. ರೀ, ನೀವೇನ್ರಿ ಅವಳ ಜೊತೆ ಸೇರ್ಕೊಂಡು ಅವಳ ತರನೇ ಕುಣಿತೀರಲ್ಲ? ಅಲ್ಲ, ಇರು ಸ್ವಲ್ಪ. ನೋಡು ಮಗಳೇ, ಆದ್ರೆ ಒಂದ್ ಕಂಡೀಷನ್. ಏನಪ್ಪ ಅದು? ನೋಡಮ್ಮ ಕಾಂಚನ, ನೀ ಕಾಲೇಜಿಗೆ ಹೋಗ್ಬೇಕಾದ್ರೆ ಆ ಅಭಿ ಜೊತೆ ಮಾತಾಡಬಾರ್ದು, ಕಣ್ಣೆತ್ತಿ ನೋಡಬಾರ್ದು. ಸರಿ ಅಪ್ಪ, ನೀವು ಹೇಳ್ದಾಗೆ ಆಗ್ಲಿ. ನಾನು ಇನ್ಯಾವತ್ತೂ ಅವನ ತಂಟೆಗೆ ಹೋಗಲ್ಲ. ಕಾಂಚನ ಅದೆಲ್ಲ ಮಾಡ್ತಾಳೆ ಬಿಡಿ ಯಜಮಾನ್ರೆ. ಮಾಡ್ತಾಳೆ ಮಾಡ್ತಾಳೆ. ಮಣ್ಣು ಮುಕ್ಕಿಸ್ತಾ ಇದ್ರೆ ಸಾಕು. The number you are trying to call is currently not reachable. Please try again later. ಛೇ, ಎಲ್ಲೋದ್ಲಿ ಇವಳು? ಫೋನೇ ತೆಗಿತಿಲ್ವಲ್ಲ. ಏನ್ ರಾಜೇಗೌಡ, ಏನ್ ಮಾಡ್ತಾ ಇದ್ರಿ ಇಲ್ಲಿ? ಏನಿಲ್ಲ ಮುನಿಯಪ್ಪನವ್ರೆ, ಗದ್ದೆಗೆ ನೀರು ನೋಡ್ತಾ ಇದ್ದೆ. ಹೌದಾ? ನಿನ್ನೆಯಿಂದ ಕಾಣ್ಲೇ ಇಲ್ಲ. ಮನೆ ಹತ್ರ ಹೋಗಿದ್ದೆ, ಪ್ರಮೀಳ ಎಲ್ಲಾ ವಿಷಯ ಹೇಳಿದ್ಲು. ಏನ್ ಮಾಡೋದು ಮುನಿಯಪ್ಪನವ್ರೆ, 25 ವರ್ಷಗಳ ಹಿಂದೆ ನಾನ್ ಮಾಡಿದ ತಪ್ಪಿಗೆ ಇನ್ನು ಮುಕ್ತಿನೇ ಸಿಕ್ಕಿಲ್ಲ. ನೀನು ಬೇಜಾರು ಮಾಡ್ಕೋಬೇಡ, ಟೆನ್ಷನ್ ತಗೋಬೇಡ, ಧೈರ್ಯವಾಗಿರು. ನಾಳೆ ಮಗಳನ್ನು ಕರೆಸಿ ಬುದ್ಧಿವಾದ ಹೇಳೋಣ. ಹೇಳೋದೆಲ್ಲ ಹೇಳಿದ್ದೇನೆ. ಆ ಅಭಿಸವಸಕ್ಕೆ ಯಾವತ್ತೂ ಹೋಗಲ್ಲ ಅಂದಿದ್ದಾಳೆ. ಆದರೂ ಆ ರುದ್ರನ ಮೇಲೆ ನನಗೆ ಅನುಮಾನ. ಅವನು ನನ್ನ ಕಂಡ್ರೆ ಮಸಿತಾನೆ. ಅವನು ನನ್ನನ್ನು ನೆಮ್ಮದಿಯಾಗಿ ಬದುಕಕ್ಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡವನೆ. ನನ್ನ ಮಗಳ ಬಾಳಿಗೆ ಎಲ್ಲಿ ಮುಳ್ಳಾಗಿಬಿಡ್ತಾನ ಅಂತ ಭಯ ಆಗ್ತಿದೆ. ರಾಜೇಗೌಡ, ಅವನು ನಮ್ಮನ್ನು ಏನೂ ಮಾಡಕ್ಕಾಗಲ್ಲ. ನಾಳೆ ನಿಮ್ಮ ಮಗಳನ್ನು ಕರೆಸಿ ಬುದ್ಧಿವಾದ ಹೇಳೋಣ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಕಾಂಚನ, ಕಾಂಚನ, ನಿನ್ನೆಯಿಂದ ಅಷ್ಟು ಫೋನ್ ಮಾಡಿದ್ರು ಯಾಕೆ ಫೋನ್ ತೆಗಿತಲ್ಲ? ಯಾಕೆ, ಏನಾಯ್ತು ಹೇಳು. ಅದೇನಾಯ್ತು ಅಂದ್ರೆ, ಕಾಂಚನ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಯಾವತ್ತಿದ್ರೂ ನಾವು ಪ್ರೀತಿ ಮಾಡೋ ವಿಷಯ ಗೊತ್ತಾಗಲೇಬೇಕಾಗಿತ್ತು. ಗೊತ್ತಾಗಿದ್ದು ಒಳ್ಳೇದಾಯ್ತು ಬಿಡು. ಸ್ವಲ್ಪ ದಿನ ವಿರೋಧ ಮಾಡ್ತಾರೆ, ಆಮೇಲೆ ಯಾರೇನು ಮಾಡೋಕ್ಕಾಗಲ್ಲ. ಯಾರೇ ಅಡ್ಡ ಬಂದರೂ ಯಾವನು ನೀನು? ಇನ್ನೊಂದ್ಸಲಿ ನಮ್ಮ ಕಾಂಚನ ತಂಟೆಗೆ ಬಂದ್ರೆ ಸರಿಯಲ್ಲ ನೋಡು. ಪ್ರೀತಿ ಪ್ರೇಮ ಅನ್ಕೊಂಡು ಅವಳ ಜೀವನ ಹಾಳು ಮಾಡಕ್ ನೋಡ್ತಾ ಇದೀಯಾ ನಿನ್ನ? ಏನ್ಲ ರಮೇಶ, ಏನಾಯ್ತು? ಆ ರಾಜ ಗೌಡ್ರ ಮನೆ ಆಳು ರಾಮ ನಮ್ಮ ಅಭಿಗ ಹೊಡಿತಾವ್ರೆ ಗೌಡ್ರೆ. ಏನ್ಲಾ, ಏನ್ ಹೇಳ್ತಾ? ಹೌದು ಗೌಡ್ರೆ, ನಾನೇ ಈಗ ಕಣ್ಣಾರ ನೋಡ್ ಬಂದೆ ಗೌಡ್ರೆ. ಎಲ್ಲ ಇವನ ಲೇ ಮಲ್ಲ ಕರಿಯ ಬಂಡ್ರ. ಏನ್ರಪ್ಪ ಇದು, ಏನಂತ ಗೊತ್ತಾಯ್ತಲ್ವಲ್ಲೋ? ಅದೇನ್ ನಡೀರಿ ನೋಡೋಣ. ಅಲ್ಲಿ ನೋಡಿ ಗೌಡ್ರೆ.
ಲೇ ಅಜಾಕ್ಲ ಹಂಗ್ ಮುಡ್ಕಂತಿದ್ಯಾ? ಅದು ಅದು ಏನೋ ಸಿದ್ಧ, ಏನಾಯ್ತು? ನಮ್ ರಾಮನವೇ ರುದ್ರೇಗೌಡನ ಮಗ ಅಭಿನವೇ ತೋಟದ್ರಲ್ಲಿ ಗುದ್ದಾಡ್ತಾವ್ರೆ. ಅದೇನ್ ನೋಡೋಣ ಬಾರ್ಲ ಶಂಕರ, ಅದೇನು ಬರ್ರಿ ಗೌಡ್ರೆ. ಬರ್ರಿ. ಹಾಕ್ರೋ ಬಿಡ್ಬೇಡಿ, ಹಾಕ್ರೋ ಅಪ್ಪ ಲೇ ರುದ್ರ, ಎಷ್ಟ್ರಲ್ಲ ನಿಮ್ಗೆ ಸತ್ತು? ಮಾಡೋ ತಪ್ಪು ಮಾಡಿಬಿಟ್ಟು ನನ್ನ ಮನೆ ಆಳನ್ನು ಓಡಿಸ್ತಾ ಇದೆಯಲ್ಲ, ಇಷ್ಟೇನಾ ನಿನ್ನ ಮನೆತನದ ಯೋಗ್ಯತೆ? ಲೇ ರಾಜ, ಸಿಂಧನೂರಿನಲ್ಲಿ ಸಿಂಧೂರ ತಿಲಕವಿಟ್ಟು ಲಿಂಗ ಸೂರಿನಲ್ಲಿ ಲಿಂಗವನ್ನು ಪೂಜೆ ಮಾಡಿ ದೇವದುರ್ಗದಲ್ಲಿ ದೇವರನ್ನ ಸ್ಮರಣೆ ಮಾಡಿ ಮಾನವೀಯ ಮಾನವೀಯತೆನ ಮೆರೆದು ರಾಯಚೂರಿನಲ್ಲಿ ರಾಯ ಬರಮಾಡಿದ ವಂಶ ಕಣ ನಮ್ಮದು. ಏ ಮಗೇನ ನೋಡ್ತಾರ? ಸಾಹೇಬ್ರೆ ಅಲ್ಲಿ ಯಾರೋ ಗುದ್ದಾಡ್ತಿದಾರೆ ಸರ್. ಹೌದಲ್ಲ, ನಿಲ್ಸ್ರಿ ಗಾಡಿನ, ಅದೇನು ನೋಡೋಣ. ಯಾರ್ರಿ ಅದು? ನಿಲ್ಸ್ರಿ ನಿಲ್ಸ್ರಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ರಾಜೇಗೌಡ್ರೆ. ರಾಜೇಗೌಡ್ರೆ ಏನ್ರಿ ಇದೆಲ್ಲ? ಯಾರು ಇವರೆಲ್ಲ? ಇವನ ಮಗ ನನ್ನ ಮಗಳನ್ನ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ದಾರಿ ತಪ್ಪಿಸ್ತಾನ ಸ್ವಾಮಿ. ಸಾಹೇಬ್ರೆ, ನಂದೇನು ತಪ್ಪಿಲ್ಲ, ತಪ್ಪೆಲ್ಲ ಇವಂದೆ. ನೀವು ಬರ್ದ ಹೋಗಿದ್ರೆ ನಾನೇನಂತ ತೋರಿಸ್ತಾ ಇದ್ದೆ. ರಾಜೇಗೌಡ್ರೆ, ಕಾನೂನ ಕೈ ತಗೋಬಾರ್ದು ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ಈಗ ಆವೇಶ ಬೇಡ, ನಿಮ್ ಮಗನ್ ಕರ್ಕೊಂಡು ಊರಿಗೆ ನಡ್ರಿ. ಅದು ಇದು ಏನೂ ಇಲ್ಲ, ನಡ್ರಿ. ನಡ್ರಲ್ಲ. ರಾಜೇಗೌಡ್ರೆ, ಏನ್ರಿ ಇದೆಲ್ಲ? ಯಾರು ಇವರೆಲ್ಲ? 4 ಜನ ಬುದ್ಧಿ ಹೇಳ್ಬೇಕಂತ ನೀವೇ ಹಿಂಗ ಆಡ್ಕೊಂಡ್ ನಿಂತಿದ್ರಲ್ರಿ. ನಡ್ರಿ ಊರ್ಗೆ. ಸರಿ ನಡ್ರಿ. ಸ್ವಾಮಿ. ಬನ್ನಿ ಯಜಮಾನ್ರೆ, ಹೋಗೋಣ. ಹುಲಿ ಸಾಕಿದಂಗೆ ಸಾಕಿದೀನಿ ನನ್ನ ಮಗನ್ನ. ನನ್ನ ಮಗನ ಮೇಲೆ ಕೈ ಮಾಡೋಷ್ಟು ಮಟ್ಟಿಗೆ ಬೆಳೆದು ಬಿಟ್ರಲ್ಲ, ಎಷ್ಟು ಕೊಪ್ಪಿರ್ಬೇಡ ಮಕ್ಕಳಿಗೆ. ಯಜಮಾನ್ರೆ, ನೀವೇನು ಯೋಚನೆ ಮಾಡಬೇಡಿ. ಅವ್ರ ಸೊಕ್ಕನ್ನ ಹೆಂಗೆ ಮುರಿಬೇಕು ಅಂತ ನಾ ಹೇಳ್ತೀನಿ. ಪೊಲೀಸ್ನವ್ರು ಬರ್ದೇ ಇರಬೇಕಾಗಿತ್ತು. ಇಷ್ಟೊತ್ತಿಗಾಲೇ ಬೀದಿಲಿ ಬಿಸಿನೀರು ಕಾಸಂಗ್ ಮಾಡ್ತಿದ್ದೆ ಅವ್ರಿಗೆ. ನೀವು ಅನ್ರಿ ಗೌಡ್ರೆ, ಅಷ್ಟೇ ಸಾಕು. ಆಮೇಲೆ ನೋಡ್ರಿ ಅವ್ರನ್ನ. ನನ್ನ ಮೈ ಕೈ ನೋವಾಗಂಗೆ ಹೊಡೆದಾರ, ನಾನಂತೂ ಸುಮ್ಮನೆ ಬಿಡಲ್ಲ ಅವ್ರನ್ನ. ಇರ್ಲಿ ಬಿಡ್ರಲ್ಲ, ಅವ್ರು ಎಲ್ಲಿಗೆ ಹೋಗ್ತಾರ? ಆಮೇಲೆ ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಆಯ್ತು ಬಿಡಿ ಗೌಡ್ರೆ. ರೀ 10 ಗಂಟೆ ಆಯ್ತು, ಇನ್ನೂ ಏನ್ರಿ ಮಾಡ್ತಾ ಇದ್ದೀರಾ? ಬನ್ರಿ ಊಟ ಮಾಡ್ರಿ. ಬರ್ತೀನಿ ರೇ. ಸುಮ್ಮನೆ ವಟ ವಟ ಅಂತ ಒದ್ರ ತಳ್ಕಣ್ಲ ಆ ನಿಮ್ ಗೌಡ್ಸೇನೆ. ಎದ್ದಾಡ್ರಲ್ಲ, ಊಟ ಮಾಡೋಣ. ಆಯ್ತು ಗೌಡ್ರೆ. ನಿಧಾನ ಕೊಂಡ್ರು ಬಿಡ್ತೀರ. ನಿಧಾನಕ್ಕೆ ಬನ್ನಿ, ನಿಧಾನ. ತಗೊಳವ, ತಕೋ. ನನಗೆ ಬೇಡ ಅಮ್ಮ. ಈ ತರ ಆಟ ಮಾಡ್ಕೊಂಡು ತಿಂದೆ ಕುಡಿದೆ ಇದ್ಬಿಟ್ರೆ ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಂಗ ಆಗಲ್ಲ. ಕಾಂಚನ, ಯಾಕಿಷ್ಟೊಂದು ಹಠ ಮಾಡ್ತೀಯೇ? ಟೀ ಕುಡಿಯೇ. ನನಗೆ ಬೇಡ ಅಂದೆ ತಾನೆ, ನೀನ್ ಕುಡಿ.
ಎಲ್ಲಾ ವಿಷಯದಲ್ಲೂ ಹಿಂಗ್ ಹಠ ಮಾಡ್ಕೊಂಡೆ ನಾನು ಅಷ್ಟು ಬಾಯಿ ಪಡ್ಕೊಂಡೆ ಕಾಲೇಜ್ಗೆ ಹೋಗೋದ್ ಬೇಡ ಬೇಡ ಅಂತ. ನನ್ ಮಾತು ಎಲ್ಲಿ ಕೇಳಿದ್ರಿ? ಒಂದು ಚೂರಿ ಅಮ್ಮರಿದ್ರು ತಲೆಗಳೇ ಉರುಳೋಗ್ತಿತ್ತಲ್ಲೇ. ಯಾಕಮ್ಮ, ಯಾಕೆ ಮಗಳೇ, ಯಾಕೆ ಹೆಂಗ್ ಮಾಡಿದೆ? ನನ್ನ ಮನಸ್ಸಿಗೆ ನೋವು ಕೊಟ್ಟು ಈ ಮನೆ ನೆಮ್ಮದಿ ಹಾಳು ಮಾಡಿಬಿಟ್ಟಲ್ಲಮ್ಮ. ಇದ್ರಲ್ಲಿ ನೋವು ಕೊಡೋದೇನಿದೆ ಅಪ್ಪ? ನನ್ನನ್ನ ಅಭಿಗ್ ಕೊಟ್ಟು ಮದ್ವೆ ಮಾಡಿದ್ರೆ ಪ್ರಾಬ್ಲಮ್ಮೇ ಸಾಲ್ವ್ ಆಗುತ್ತಲ್ವಾ? ನೋಡು, ಅದು ಮಾತ್ರ ಸಾಧ್ಯವಿಲ್ಲ. ಅದೊಂದು ಬಿಟ್ಟು ಏನ್ ಬೇಕಾದ್ರೂ ಕೇಳು. ಆ ಅಭಿನ ಮರ್ತು ಬಿಡು. ಕಾಂಚನ, ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಳೆ. ನಿನ್ನೊಳ್ಳೇದಕ್ಕೆ ತಾನೇ ನಾವೆಲ್ಲ ಹೇಳ್ತಾ ಇರೋದು. ನೀನು ನೊಂದ್ಕೊಂಡು ನಮ್ಮನ್ನು ನೋಯಿಸ್ತೀಯಲ್ಲೇ. ಕಾಂಚನ, ಅಪ್ಪ ಅಮ್ಮನ ಮನ್ಸು ನೋಯಿಸಿ ನೀನು ಏನೇ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಕಾಂಚನಮ್ಮ, ಅಪ್ಪ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಒಂದು ಮಾತು ಹೇಳ್ಬಿಡವ. ನನ್ನಿಂದ ಅವನ್ನ ಮರೆಯೋದಕ್ಕಾಗೋದಿಲ್ಲ. ನನ್ನಿಂದ ನಿಮ್ಮ ನೆಮ್ಮದಿ ಎಲ್ಲ ಹಾಳಾಗುತ್ತೆ ಅನ್ನೋದಾದ್ರೆ ನೀವೆಲ್ಲ ನೆಮ್ಮದಿಯಿಂದ ಇರಿ. ನಾನೇ ಏನಾದ್ರೂ ಮಾಡ್ಕೊಂಡು ಸತ್ತೋಗ್ತೀನಿ. ಬಿಡ್ತೋನೆ, ಮುಚ್ಚು ಬಾಯಿ. ಈಗ ನೀನ್ ಸಾಯುವಂಥದ್ದೇನೇ ಆಗೈತೆ? ಅದು ಮಾತ್ರ ಸಾಧ್ಯ ಇಲ್ಲ. ಅದನ್ನ ಬಿಟ್ಟು ಏನ್ ಬೇಕಾದ್ರೂ ಕೇಳು. ಅವನು ಮಾತ್ರ ಮರ್ತು ಬಿಡು. ಇಲ್ಲ ಅಂದ್ರೆ ಈ ಮನೆಯಲ್ಲಿ ಯಾರು ನೆಮ್ಮದಿಯಿಂದ ಇರಕ್ಕಾಗಲ್ಲ. ಹಾ ರೀ, ಪ್ಲೀಸ್ ಕಣೆ, ಹಠ ಮಾಡಬೇಡ. ನನ್ನಿಂದ ನಿಮ್ಗೆಲ್ಲ ಯಾಕೆ ತೊಂದರೆ ಅಮ್ಮ? ಇನ್ ಮುಂದೆ ನನ್ನ ಚಿಂತೆ ಬಿಟ್ಟು ನೀವೆಲ್ಲ ಆರಾಮಾಗಿ ಸಂತೋಷವಾಗಿರಿ, ಸರಿನಾ? ಹೋಗ್ತೀಯಾ? ಹೋಗು. ಏನ್ ಎದ್ರುಕೊಂತಾರೆ ಅನ್ಕೊಂಡಿದ್ಯಾ? ತಿಂದಿಲ್ಲ ಉಂಡಿಲ್ಲ ಅಂದ್ರೆ ನೀನ್ ಹೇಳ್ದಂಗೆಲ್ಲ ಕುಣಿತೀವಿ ಅನ್ಕೊಂಡೇನೆ. ಹಂಗೇನಾರ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ಎಷ್ಟು ದುರಂಕಾರ ನೋಡು ಅವಳಿಗೆ. ನಿನ್ನ ಮಗಳು ಕಾಂಚನ ಇಷ್ಟೊಂದು ತಲೆಕೆಡಿಸಿಕೊಂಡಿದ್ದಾಳೆ ಅಂದರೆ ಅವನು ಯಾವ ರೀತಿಯಲ್ಲಿ ಮರುಳು ಮಾಡಿರಬಹುದು? ಇಷ್ಟಕ್ಕೆಲ್ಲ ಕಾರಣ ಆ ರುದ್ರನೇ ಮುನಿಯಪ್ಪನವ್ರೆ. ಅವನ ಮಗನ ಚೂ ಬಿಟ್ಟು ನನ್ನ ಮಗಳು ಬಾಳ್ನ ಹಾಳು ಮಾಡ್ಬೇಕಂತ ಸ್ಕೆಚ್ ಹಾಕವನೆ. ಅವನು ಏನೇ ಸ್ಕೆಚ್ ಹಾಕಿರ್ಲಿ, ನೀನು ತಾಳ್ಮೆಯಿಂದಿರು, ಧೈರ್ಯ ಕಳ್ಕೋಬೇಡ, ನಾನಿದ್ದೇನೆ. ಅವಳು ಅಪ್ಪಿ ನನ್ನ ಕಣ್ಣು ತಪ್ಪಿಸಿ ಅವನ ಜೊತೆ ಓಡಿ ಹೋಗ್ಬಿಡ್ತಾಳೆ ಏನಂತ ನನಗೆ ಭಯ ಆಗ್ತಿದೆ. ಅವಳು ಆತರ ಮಾಡುವ ಹುಡುಗಿ ಅಲ್ಲ. ಅವಳಿಗೆ ಅಷ್ಟು ಧೈರ್ಯನೂ ಇಲ್ಲ. ಈಗ ನೀನು ಏನ್ ಮಾಡ್ಬೇಕಂತಿದ್ಯಾ? ಏನ್ ಮಾಡ್ಬೇಕು ಏನಂತ ನನಗೇನು ತೋರಿಸ್ತಾ ಇಲ್ಲ ಮುನಿಯಪ್ಪನವ್ರೆ. ರಾಜೇಗೌಡ, ಹಾಗಾದ್ರೆ ನಾನು ಹೇಳಿದಂಗೆ ಕೇಳ್ತೀಯಾ? ಕೇಳ್ತೀನಿ. ಏನ್ ಹೇಳಿ? ಬಾ, ಹೇಳ್ತೇನೆ. ಅಮ್ಮ, ಅಮ್ಮ, ಏನೇ? ಮಧ್ಯಾಹ್ನ ಆಯ್ತು ಅಮ್ಮ. ಕಾಂಚನ ಇನ್ನ ಊಟ ಮಾಡಿಲ್ಲ. ಅವಳಿಗೆ ಹೊಟ್ಟೆ ಹಸ್ವಾದ್ರೆ ಅವಳೇ ಹೋಗಿ ಊಟ ಮಾಡ್ತಾಳೆ. ನೀನ್ ಹೋಗಿ ಊಟ ಮಾಡು. ಅವಳಿಗೆ ಸದ್ರ ಜಾಸ್ತಿ ಆಯ್ತು. ಕಾಂಚನ, ಕಾಂಚನ, ಮಧ್ಯಾಹ್ನ ಆಯ್ತು, ಬಾರೆ. ನಾನು ಊಟ ಮಾಡಿಲ್ಲ. ಬಾರೆ ಕಾಂಚನ. ನಾನು ಊಟ ಮಾಡಲ್ಲ ಅಂದ್ರೆ ಮಾಡಲ್ಲ. ನನಗೆ ಯಾರು ಬಲವಂತ ಮಾಡಬೇಡಿ. ಭಾವನಾ, ನಿನ್ಗಲ್ವ ಹೇಳ್ತಾ ಇರೋದು? ಏನಕ್ಕಷ್ಟು ಬೇಡ್ತಾ ಇದ್ಯಾ? ನೀನ್ ಹೋಗುಣ್ಣು. ಈ ಮನೇಲಿ ಎಲ್ಲರ ಹತ್ರನು ಎಲ್ಲ ವಿಷಯಕ್ಕೂ ನಾನೇ ಬೇಡ್ಬೇಕು. ಉಂಡೆ ಇರ್ತಾಳಂತೆ, ಉಂಡೆ. ಅದೆಷ್ಟು ದಿನ ಹಂಗೆ ಇರ್ತಾಳೆ, ನಾನು ನೋಡ್ತೀನಿ. ಅಮ್ಮವ್ರಿಗೆ ಇತ್ತೀಚೆಗೆ ಸ್ವಲ್ಪನೂ ಕನಿಕರ ಇಲ್ಲ. ಪಾಪ ಕಾಂಚನ ನೆನ್ನೆಯಿಂದ ಒಂಚೂರು ಏನು ತಿಂದಿಲ್ಲ. ನಾವ್ ಹೇಳಿದ್ರೆ ಕೇಳ್ಬಿಡ್ತಾರ ಅಮ್ಮವ್ರು, ನಮ್ಗೆ ಬೈತಾರೆ. ಈ ಕಾಂಚನನು ಇತ್ತೀಚೆಗೆ ಹಠ ಮಾಡೋದ್ ಕಲ್ತ್ಬಿಟ್ಟವಳೆ ಕಣ. ಹೌದು ಕಣ. ಭಾಗ್ಯ, ಎಷ್ಟೊತ್ತು ಮಾಡ್ತೀಯ? ಜ್ಯೂಸ್ ತಗೊಂಡ್ ಬಾ. ಬಂದೆ. ನಮಸ್ತೆ. ನಮಸ್ತೆ. ಮತ್ತೆ ಮರಿಗೌಡ್ರೆ, ಮಳೆ ಬೆಳೆ ಎಲ್ಲ ಹೇಗಿದೆ? ಏನ್ ಸರ್, ಮಳೆ ಬೆಳೆ ಏನೂ ಇಲ್ಲ. ಏನೋ ಬೆಳೆ ಮಾಡಿದೀವಿ. ಪಾಪ ರಾಜೇಗೌಡ ತುಂಬಾ ನೊಂದು ಬಿಟ್ಟಿದ್ದಾನೆ. ಮುನಿಯಪ್ಪವ್ರೆ, ಜ್ಯೂಸ್ ತಗೊಳ್ಳಿ. ರಾಜು, ತಗೊಳಪ್ಪ ಜ್ಯೂಸು. ಆಯ್ತು ಭಾವನಾ ಅವರೇ. ಅದು ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲಪ್ಪ. ಎಂತ ಕೆಲಸ ಆಗೋಯ್ತು ನೋಡಿ. ಹಿಂಗಾಗಬಾರ್ದಾಗಿತ್ತು. ಹೌದು ಮರಿಗೌಡ್ರೆ, ಕಾಲ ತುಂಬಾ ಕೆಟ್ಟೋಗಿದೆ. ಮಕ್ಕಳು ಹೇಳಿದ ಮಾತನ್ನೇ ಕೇಳುವುದಿಲ್ಲ. ಹೌದು,
ನಮ್ಮೂರಲ್ಲೂ ಒಂದು ಹುಡುಗಿಗೆ ಮದುವೆ ಫಿಕ್ಸ್ ಆಗಿತ್ತು. ಚೌಟ್ರಿ ಎಲ್ಲ ಬುಕ್ ಮಾಡಿದ್ರು. ಮದುವೆ 3 ದಿನ ಅಂತ ಆ ಹುಡುಗನ ಜೊತೆ ಓಡೋಗ್ಬಿಟ್ಲು. ಏನೂ ಮಾಡಕ್ಕಾಗಲ್ಲ. ಆ ವಯಸ್ಸಿನಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳಿದುಕೊಳ್ಳುವಷ್ಟು ಪರಿಜ್ಞಾನನೇ ಅವರಿಗಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದೆ, ನಿಮ್ಮ ಮಗನಿಗೆ ಹೆಣ್ಣು ನೋಡ್ತಾ ಇದ್ರಲ್ಲ, ನಮ್ಮ ರಾಜೇಗೌಡನ ಮಗಳನ್ನೇ ಮಾಡ್ಬೋದಲ್ಲ. ಹೇಗೂ ನಿಮ್ಮ ಸೋದರತ್ತೆಯ ಮಗ. ಹೌದೌದು ರಾಜೇಗೌಡ, ಎಲ್ಲ ಸರೋಯ್ತದೆ. ನೀನೇನು ಯೋಚನೆ ಮಾಡಬೇಡ, ಸಮಾಧಾನವಾಗಿರು. ಒಳ್ಳೆ ದಿನ ನೋಡಿ ಮದುವೆ ಫಿಕ್ಸ್ ಮಾಡ್ಬಿಡೋಣ. ಆಯ್ತು, ಹಂಗೆ ಆಗಲಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಆ ಮಗುವನ್ನು ಈ ಮನೆಗೆ ಸೇರಿಸಿದ್ರೆ ಈ ಮನೆನೂ ಬೆಳಗುತ್ತೆ, ಅವಳ ಬದುಕೂ ಬಂಗಾರ ಆಗುತ್ತೆ. ಅದಕ್ಕಾಗಿ ನಾನು ರಾಜೇಗೌಡನ್ನು ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಅಲ್ಲ ರಾಜು, ಇಂಥ ಸಮಯದಲ್ಲಿ ಸಹಾಯ ಮಾಡದೇ ಇದ್ರೆ ಅದೆಂಥ ಸಂಬಂಧನೋ? ನಿನ್ನ ಮಗಳು ಇವತ್ತಿಂದಾನೇ ಈ ಮನೆ ಸೊಸೆ ಅಂತ ತಿಳ್ಕೊ. ಏನೇ ಭಾಗ್ಯ, ಏನಂತೀಯ ನೀನು? ನಾವ್ ಎತ್ತಾಡ್ಸಿರೋ ಮಗು ನಮ್ಮನೆಗೆ ಸೊಸೆಯಾಗಿ ಬರ್ತಾಳಂದ್ರೆ ಸಂತೋಷದ ವಿಚಾರ ಅಲ್ವೇನ್ರಿ? ಸರಿ ಬಿಡು, ಅದು ಸರಿಯೇ ಬಿಡಿ. ಬಾವ, ನಿನ್ನ ಮಗನ ಬಂದು ಒಂದು ಮಾತು ಕೇಳ್ಬಿಟ್ರೆ ಒಳ್ಳೇದು. ಅವನ ಅಭಿಪ್ರಾಯ ಏನೋ ಅಂತ. ಸರಿ. ಏನ್ಲ ಮಗ, ರಾಜು ಮಗಳು ಮದುವೆ ಆಗಕ್ಕೆ ನಿಂಗೆ ಇಷ್ಟವಾ? ನಾನು ನಿಮ್ಮ ಮಾತು ಯಾವ ಥರ ಮೀರಿದ್ದೀನಾ? ಕಾಂಚನ ಮದುವೆ ಆಗಕ್ಕೆ ನಂಗೂ ಇಷ್ಟ. ಎಲ್ಲ ಒಳ್ಳೇದಾಯ್ತಲ್ಲ ಗೌಡ್ರೆ, ಒಂದು ಡೇಟ್ ಫಿಕ್ಸ್ ಮಾಡೋಣ. ಸರಿ, ಹಂಗೆ ಆಗ್ಲಿ ಬಿಡಿ, ನೀವ್ ಹೇಳ್ದಂಗೆ ಮಾಡೋಣ. ಅಮ್ಮವ್ರೆ, ಶಂಕ್ರ 3 ಗಂಟೆ ಆಯ್ತು. ಅದಕ್ಕೆ ಪಾಪ ಕಾಂಚನ ನೆನ್ನೆಯಿಂದಲೂ ಏನೂ ತಿಂದಿಲ್ಲ. ನಾನು ಉಣ್ಬೇಡ ಅಂತ ಹೇಳಿದ್ದೀನಾ? ಅವಳೇನೋ ಹಠ ಮಾಡ್ಕೊಂಡು ಮಲ್ಕೊಂಡವಳೆ ಅಮ್ಮವ್ರೆ. ನೀವಾದ್ರೂ ಹೊಸಿ ಸಮಾಧಾನ ಮಾಡಿ ಊಟ ಮಾಡು ಅನ್ಬಾರ್ದೆ? ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಇದು. ಈ ಶಿಕ್ಷೆ ಆದ್ರೇನೆ ಅವಳು ತಿತ್ಕೊಳಕ್ಕಾಗೋದು. ಅದೆಷ್ಟು ದಿನ ಉಂಡೆ ತಿಂದೆ ಇರ್ತಾಳೆ ಅಂತ ನಾನು ನೋಡ್ತೀನಿ. ನೀವು ಸುಮ್ಕೆ ನಿಮ್ ಕೆಲಸ ನೋಡ್ಕೊ ಹೋಗಿ. ಸರಿ ಅಮ್ಮವ್ರೆ, ನಡಿಲ್ಲ ಹೋಗುಮ. ಬಲ ಕಂಡ್ಕೊಂಡವ್ರೆಲ್ಲ ಬುದ್ಧಿ ಹೇಳಂಗಾಗ್ಬಿಟ್ರು ಇವಳು ಮಾಡಿರೋ ಘನದರಿ ಕೆಲ್ಸಕ್ಕೆ. ಮುನಿಯಪ್ಪನವ್ರೆ, ನಾ ಬರಲಾ? ಸರಿ, ಒಳ್ಳೇದು. ಧೈರ್ಯವಾಗಿರು, ಹೋದ ಕೆಲಸ ಆಯ್ತಲ್ಲ. ನಾಳೆ ಹೆಂಡತಿಯನ್ನು ಕರ್ಕೊಂಡು ಬಾ. ಅಯ್ಯನವರ ಭೀಮನಕಟ್ಟೆ ಅಯ್ಯನವರ ಮನೆಗೆ ಹೋಗ್ಬಿಟ್ಟು ಮುಹೂರ್ತ ಫಿಕ್ಸ್ ಮಾಡಿ ಬರೋಣ. ಆಯ್ತು ಮುನಿಯಪ್ಪನವ್ರೆ, ಹಂಗೆ ಆಗಲಿ. ಆಮೇಲೆ ಮದುವೆ ತುಂಬಾ ದೂರ ಇಟ್ಕೊಳ್ಳೋದು ಬೇಡ, ಬರುವವರನ್ನ ಇಟ್ಕೊಂಡು ಮುಗಿಸಿಬಿಡೋಣ. ಆಯ್ತು, ಹಂಗೆ ಮಾಡೋಣ. ಆದ್ರೆ ಮದುವೆ ಆಗುವವರೆಗೆ ಈ ವಿಷಯವನ್ನು ಯಾರಿಗೂ ಹೇಳೋದು ಬೇಡ. ಆಯ್ತು, ಹಾಗೆ ಆಗಲಿ. ಇವ್ರ ಮಾತು ಅವ್ರು ಕೇಳಲ್ಲ, ಅವ್ರ ಮಾತು ಇವ್ರು ಕೇಳಲ್ಲ. ನಾವೇನೋ ಮಾಡೋದು? ಗೌಡ್ರು ಬಂದ್ರು ಕಣ, ಸುಮ್ಮನಿರು. ಯಜಮಾನ್ರೆ, ಇಷ್ಟೊತ್ತು ಎಲ್ಲೋಗ್ಬಿಟ್ಟಿದ್ರಿ? ನೀವು ಬರೋದನ್ನೇ ಕಾಯ್ತಾ ಇದ್ವಿ. ಯಾಕೋ ಹೇಳೋ, ಏನಾಯ್ತು? ಕಾಂಚನ ಊಟನೂ ಮಾಡ್ದೆ ರೂಮಲ್ಲಿ ಮಲಗೂಟವಳೆ. ಅಲ್ಲ, ಅಮ್ಮವ್ರು ಹೋಗಿ ಸ್ವಲ್ಪ ಸಮಾಧಾನ ಮಾಡಿ ಊಟ ಗೀಟ ಮಾಡಿಸೋದಲ್ಲೂರ. ನಾವೇನೋ ಹೇಳಕ್ ಹೋದ್ರೆ ನಮ್ಮೆಲ್ಲ ಗುರ್ರು ಅಂತಾರೆ. ಎಷ್ಟೊತ್ತು ಮುನ್ಸ್ಕೊಂಡಿರ್ತಾಳೆ, ನಾನೇ ಸಮಾಧಾನ ಮಾಡಿ ಊಟ ಮಾಡಿಸ್ತೀನಿ. ಬರಲಾ? ನಡೀರಿ. ಪ್ರಮೀಳಾ, ಪ್ರಮೀಳಾ, ಏನ್ರಿ? ಏನೇ ಕಾಂಚನ ಕರೆದ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಏನ್ ಮಾಡ್ತಿದ್ದೆ? ಚಿಕ್ಕದ್ರಲ್ಲಿ ಊಟ ಮಾಡ್ಲಿಲ್ಲ ಅಂದ್ರೆ 2 ಬಿಡ್ತಿದ್ದೆ. ಈಗ ಭುಜದ ಎತ್ರಕ್ ಬೆಳ್ದವಳೆ, ತಿನ್ನು ಅಂತ ಹೇಳ್ಬೋದು. ಹಂಗೂ ತಿನ್ಲಿಲ್ಲ ಅಂದ್ರೆ ಗಂಟ್ಲಿಗೆ ನುಂಗ್ಸಕಾಯ್ತದ? ಅಪ್ಪ, ನಾನು ಕರ್ದೆ ಅಪ್ಪ. ಎಷ್ಟು ಕರೆದ್ರು ಬೇಡ ಬೇಡ ಅಂತ ಹಠ ಮಾಡ್ತಿದ್ದಾಳೆ. ಕೇಳಿದ್ರಾ? ಸರಿ, ನಾನೇ ಕರ್ತೀನಿ. ಹೋಗ್ ಕರಿ ಹೋಗ್ರಿ. ಅಪ್ಪ ಅಪ್ಪ ಅಪ್ಪ, ಏನ್ ಹಠ ಇವಳಿಗೆ ಅಂತ. ಕಾಂಚನ, ಅಪ್ಪ ಬಂದವ್ರು ಬಾಗ್ಲು ತೆಗಿಯವಾ? ಕಾಂಚನ, ಕಾಂಚನ, ಅಯ್ಯಯ್ಯೋ, ಏನೋ ಕಾಂಚನ, ಕಾಂಚನ, ಕಾಂಚನ. ಏನ್ ಗೌಡ್ರೆ? ಕಾಂಚನ, ಕಾಂಚನ, ಬಾಗಿಲು ತೆಗೆಯವ. ಅಯ್ಯಯ್ಯೋ, ಈ ತರ ಹಠ ಮಾಡ್ಕೊಂಡಿದ್ರೆ ಹೆಂಗ ಹೇಳು? ತೆಗಿ, ಬೇಗ ಬಾಗಿಲು ತೆಗಿ. ಕಾಂಚನ, ಕಾಂಚನ. ಎಲ್ರಿ? ಅವ್ವ, ಅವ್ವ, ಕಾಂಚನ ಮಗಳೇ, ಒಂದ್ ಮಾತ್ ಬರ್ತದೆ, ಒಂದ್ ಮಾತ್ ಹೋಯ್ತದೆ. ಅದಕ್ ಮುನ್ಸ್ಕೊಂಡು ಹಿಂಗ್ ಬಾಗ್ಲ ಹಾಕೊಂಡ್ ಕುತ್ಕೊಳ್ಳೋದ? ನೋಡು, ನಿಮ್ಮ ಅಪ್ಪಯ್ಯ ಬಂದ್ ಬಾಗ್ಲು ತರ್ತಾವ್ರೆ. ತಗಿಯೇ. ಅಮ್ಮವ್ರೆ, ಏನಾಯ್ತು? ಕಾಂಚನ ಬಾಗ್ಲು ತೆಗಿತಲ್ಲ, ಏನ್ ಮಾಡ್ತಾವಳೋ ಏನೋ. ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಬಾಗಿಲು ತೆಗಿಯಮ್ಮ.
ಏನ್ ಮಿಕ್ಕಿ ಮಿಕ್ಕಿ ಅಂತ ನೋಡ್ತಿದ್ದೀರಾ? ಬಾಗ್ಲೊಡ್ದಾಕಿ ಪರವಾಗಿಲ್ಲ. ಅಯ್ಯೋ ಜೋರಾಗ್ ಗುದ್ದು. ಬೇರೆ ಕಡೆಗೆ ನಾನು ನೋಡಿದ್ದೀನಿ. ಹೊಡೀರಿ. ಬಾಗ್ಲು ತೆಗಿಯವ್ವ. ಅಯ್ಯೋ ಲೋ ಜೋರಾಗ್ ಹೊಡಿಯೋ. ಅಯ್ಯಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಅಯ್ಯೋ ಕಾಂಚನ. ಅವ್ವ ಮಗಳೇ. ಅಭಿ ಬಾಯಿಲಿ ತಗೋ ಕಾಯಿ ಸುಲ್ಕೊಡು. ಹಾ ಬಂದೆಮ್ಮ. ಬೇಗ ಸುಲ್ಕೊಡು. ಕೊಡಮ್ಮ. ಅಪ್ಪ ಏನಪ್ಪ ಯೋಚನೆ ಮಾಡ್ತಿದ್ಯಾ? ಆ ರಾಜಗೌಡ ಮತ್ತೆ ಅವನ ಆಳುಗಳು ನಮ್ಮೇಲೆ ಕೈ ಮಾಡೋಷ್ಟು ಮಟ್ಟಿಗೆ ಬೆಳೆದು ಬಿಟ್ರಲ್ಲ. ಬರ್ಲಿ ಬಿಡಪ್ಪ, ಸಮಯ ನೋಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರೋ. ರೀ ಇದೆಲ್ಲ ಬೇಕಾ ನಿಮಗೆ? ಇನ್ಮೇಲಾದ್ರೂ ನಿಮ್ ಕೆಟ್ಟ ಬುದ್ಧಿನ್ ಬಿಟ್ಟು ಮಗನ್ಗೆ ಒಳ್ಳೆ ಬುದ್ಧಿ ಕಲ್ಸಿ. ನಿನ್ ಕೆಲ್ಸ ನೀನ್ ನೋಡಂತ ಹೇಳಿಲ್ವಾ? ಗೌಡ್ರೆ ಗೌಡ್ರೆ ಏನ್ಲಮ್ಮಲ್ಲ ವಿಷಯ ಗೊತ್ತಾಯ್ತಾ ಗೌಡ್ರೆ? ಏನ್ ವಿಷಯ? ಆ ರಾಜಗೌಡ್ರ ಮಗಳು ಕಾಂಚನ ಇದ್ಲಲ್ಲ ಗೌಡ್ರೆ, ನೇಣ ಹಾಕೊಂಡು ಸತ್ತೋಗ್ಬಿಟ್ಲಂತೆ ಗೌಡ್ರೆ. ಹೌದಾ? ಶಂಕರ, ನಮ್ ಕಾಂಚನ ಸತ್ತೋಗ್ಬಿಟ್ಲಲ್ಲೋ. ನಾವು ಸಾಕಿದ ಮಕ್ಕಳನ್ನ ನಾವೇ ಮಣ್ಣು ಮಾಡುವಂಗ ಆಯ್ತಲ್ಲ ಶಂಕರ. ಎಲ್ಲ ಮಾಡೋದು ನೆನೆಸ್ಕೊಂಡ್ರೆ ಕಳ್ಳ ಕಿತ್ ಬಂದಂಗ ಆಯ್ತದೆ. ಭಗವಂತ ಮೋಸ ಮಾಡ್ಬಿಟ್ಟ ಕಣಮ್ಮ ಮಗಳೇ. ಸಮಾಧಾನ ಮಾಡ್ಕೋ ರಾಜೇಗೌಡ. ಸಮಾಧಾನ. ಅಲ್ಲೇ ಬನ್ರಿ ಕೆಳಗಿಳಿದ್ರಿ ಅಲ್ಲಿ. ಈ ಕಡೆ ಒಂಚೂರಿ ಎತ್ತ ಕೂಡ ಹಂಗೆ. ಸ್ವಲ್ಪ ಈ ಕಡೆ ತೋಡು ಸ್ವಲ್ಪ. ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಯ್ತಲ್ಲ ಗೌಡ್ರೆ. ಇಂಥ ದುರ್ಘಟನೆ ನಡಿಬಾರ್ದಾಗಿತ್ತು. ಎಂತ ಅಚಾತುರ್ಯ ಆಗೋಯ್ತು ನೋಡಿ. ಕೆಲಸ ಮಾಡ್ಕೊಂಬಿಟ್ಟೆ ಮಗಳೇ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಇವತ್ತೇ ರಾತ್ರಿ ಮಣ್ಣು ಮಾಡ್ಬೇಕಂತ ರಾಜೇಗೌಡನಿಗೆ ಹೇಳಿದ್ದೆ ನಾನು. ಒಳ್ಳೆ ಕೆಲಸ ಮಾಡಿದ್ರಿ. ಅವಳು ನೇಣು ಹಾಕೊಂಡು ಸತ್ತಿರೋದ್ರಿಂದ ಇವತ್ತೇ ಮಣ್ಣು ಮಾಡ್ತಿರೋದು ಒಳ್ಳೇದಾಯ್ತು. ಹೌದು, ಯಾಕಂದ್ರೆ ಈ ಊರಿನ ಜನ ಸರಿ ಇಲ್ಲ. ಹೌದು ಮುನಿಯಪ್ಪ ಅವ್ರೆ. ಬನ್ರಪ್ಪ, ಸಾಕು ಬನ್ನಿ, ಮೇಲೆ ಬನ್ನಿ, ಮಣ್ಣು ಮಾಡುವ ಬನ್ನಿ. ಮಗಳೇ ಕೆಲಸ ಮಾಡ್ಕೊಂಬಿಟ್ಟಮ್ಮ. ಎಲ್ಲ ಹಿಂಗಾಗೋಯ್ತು. ಸಮಾಧಾನ ಮಾಡ್ಕೋ ರಾಜೇಗೌಡ, ಸಮಾಧಾನ ಮಾಡ್ಕೋ. ವಿಧಿಯ ಆಟದ ಮುಂದೆ ನಮ್ಮದೇನೂ ನಡೆಯುವುದಿಲ್ಲ. ಸಮಾಧಾನ ಮಾಡ್ಕೋ. ಬನ್ರಪ್ಪ, ಸಮಾಧಾನ ಮಾಡ್ಕೋ. ಛೇ, ನಾನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೇನೋ ಆಗೋಯ್ತಲ್ಲ. ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ಅಭಿ, ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನೀನು ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನನಗೆ. ನನಗೂ ಅಷ್ಟೇ ಕಾಂಚನ, ನೀನು ಬಿಟ್ಟಿರೋಕ್ಕಾಗ್ದಾನೆ ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ. ನೀನು ನನಗೆ ಯಾವತ್ತೂ ಮೋಸ ಮಾಡಲ್ಲ ತಾನೆ. ಛೇ ಬಿಡ್ತು ಅನ್ನು, ನೀನು ಇಷ್ಟೇನ ನನ್ನ ಅರ್ಥ ಮಾಡ್ಕೊಂಡಿರೋದು. ಹೆದರ್ಕೋಬೇಡ, ಧೈರ್ಯವಾಗಿರು. ನನಗೆ ಯಾವಾಗಲೂ ನಿಂದೇ ಚಿಂತೆ. ಆದರೆ ನಿಮ್ಮಪ್ಪ ಏನಾದರೂ ನಮ್ಮ ಮದುವೆಗೆ ಒಪ್ಪಲಿಲ್ಲ ಅಂದರೆ? ಅಂಥ ಸಂದರ್ಭ ಬಂದರೆ ನಾನು ನನ್ನ ಪ್ರಾಣ ಕಳ್ಕೊಳ್ತೀನಿ ಹೊರತು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನಿನ್ನ ಮೇಲೆ ಆಣೆ. ಕಾಂಚನ ಸಾಯಬಾರ್ದಾಗಿತ್ತು. ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಅಭಿ, ಯಾಕಪ್ಪ ಅಳ್ತಾ ಇದೀಯಾ? ಅವಳು ಸತ್ ಮೇಲೆ ನಿಜವಾಗ್ಲೂ ಪ್ರೀತಿ ಬಂತ? ಇಷ್ಟಕ್ಕ ಮುಗಿದಿಲ್ಲ ಕಣೋ. ನಾನ್ ಆಡಿಸುವ ಆಟ ಇವತ್ತಿಂದ ಪ್ರಾರಂಭ ಅನ್ಕೋ. ನನ್ ಕೊಟ್ಟ ಮಾತನ್ನ ಮರ್ತು ಬಿಟ್ಟಿಯನೋ? ಇಲ್ಲಪ್ಪ, ಮರ್ತಿಲ್ಲ. ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ. ನೀನು ಹೆಂಗೆ ಹೇಳ್ತೀಯಾ ಹಂಗೆ ಕೇಳ್ತೀನಿ. ಹೇಳಪ್ಪ, ಏನು ಮಾಡಬೇಕು? ಆ ರಾಜಗೌಡನ ತಲೆ ತೆಗಿಬೇಕಾ? ಬೇಡಪ್ಪ, ನೀನು ಬಾಳಿ ಬದುಕ್ಬೇಕಾಗಿರೋನು. ಆ ಕೆಲಸನ ಸಮಯ ನೋಡಿ ನಾನು ಮಾಡ್ತೀನಿ. ನಾನು ಕೊಡ್ತಿರೋ ಟಾರ್ಚರ್ಗೆ ಅವನು ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯ್ಬೇಕು, ಹಂಗ ಮಾಡ್ತೀನಿ. ಈ ಬಡ್ಡಿ ಮಗನೇ, ಅನ್ಯಾವಾಗ ನಮ್ ಕಾಂಚನ ಸಾಯಿಸ್ಬಿಟ್ಟಲ್ಲೋ. ನಮ್ ಕಾಂಚನ ಸತ್ತಿದ್ದು ಇವರಿಂದಾನೆ. ಅವಳು ಸತ್ತಂಗೆ ಇವನು ಸಾಯ್ಬೇಕು. ಏಯ್, ಅವತ್ತು ಪೊಲೀಸ್ ಅಡ್ಡ ಬಂದೋದಕ್ಕೆ ಬಚಾವಾದೆಲ್ಲ. ಏಯ್, ಅವನ್ನೇನ್ ಮುಖ ನೋಡ್ತಿರಲ್ಲ, ಎತ್ತಾಕೊಂಡ್ ಕೆಚ್ಚರಲ್ಲ. ಏಯ್, ನಮ್ ರಾಮನ್ಗೆ ಹೊಡಿತಿರಲ್ಲ. ನಿಲ್ಸಿ, ಏನ್ ಮಾಡ್ತಾ ಇದ್ದೀರಾ? ಗೌಡ್ರೆ, ಇವನ್ ವಿಷಯಕ್ಕೆ ಬರಬೇಡಿ ನೀವು. ಇವ್ ತೀರ್ಸಾಕ್ಬಿಡ್ತೀನಿ ಇವತ್ತು. ನೀವು ಇವನು ಹೊಡೆದು ಸಾಯಿಸೋದ್ರಿಂದ ಸತ್ತಿರೋ ನನ್ನ ಮಗಳು ವಾಪಸ್ ಬರ್ತಾಳ? ಇವನು ಮಾಡಿದ ಪಾಪಕ್ಕೆ ಆ ಭಗವಂತನೇ ಶಿಕ್ಷೆ ಕೊಡ್ತಾನೆ. ಹೋಗಿ ಹೋಗಿ, ಮೊದ್ಲೋಗಿ ಕೆಲಸ ನೋಡಿ ಹೋಗಿ. ಕೆಟ್ಟವ್ರ ಸಹವಾಸ ನಮ್ಗೆ ಆಗ್ಬೇಕು. ಹೋಗ್ರು, ಹೋಗಿ. ಛೇ, ಮೆತ್ಕೊತ್ತಮ್ಮ. ಹೆಂಗ್ ಹೊಡ್ದ್ ಕಳ್ಸೋರ್ ನೋಡು, ಸ್ವಲ್ಪನೂ ಕನಿಕರನೇ ಇಲ್ಲ. ಒಂದ್ ಕೈ ಸೇದೋಗ, ಅವ್ನ್ ಬರ್ಬಾದ್ ಬರ. ಹಿಂಗ್ ಹೊಡ್ಸ್ಕೊ ಬಂದಿದ್ಯಲ್ಲ, ಅವ್ರ ಸವಾಸ ನಿಂಗ್ ಬೇಕಿತ್ತಾ? ನನ್ ಮಾತು ನೀನು ಕೇಳಲ್ಲ, ನಿಮ್ಮ ಅಪ್ಪನೂ ಕೇಳಲ್ಲ. ಅವನ ಕೈಲೇ ಒದೆ ತಿನ್ಕೊಂಡ್ ಬಂದಿದ್ಯಲ್ಲ, ನಾಚಿಗೆ ಆಗ್ಬೇಕು ನಿನಗೆ. ಅವನ್ ಅಲ್ಲೇ ಕೈ ಕಾಲು ಮುರಿಬೇಕಾಗಿತ್ತು. ಹಂಗೆ ಮಾಡ್ತಿದ್ಯಪ್ಪ. ಆ ರಾಜೇಗೌಡ ಅಡ್ಡ ಬಂದು ಬಚಾವ್ ಮಾಡ್ಬಿಟ್ಟ. ಇಲ್ಲ ಅಂದಿದ್ರೆ ಅವ್ರಿಗೆ ಇಷ್ಟೊತ್ತಿಗೆ ಚಟ್ಟ ಕಟ್ತಿದೆ. ನಾನು ಮಾತ್ರ ಅವ್ರನ್ನ ಬಿಡಲ್ಲಪ್ಪ, ಬಿಡಲ್ಲ. ಏಯ್ ದಡ್ಡ, ಅವ್ರ ನೋಡಿದ್ರ ನಮ್ಗೇನೋ ಸಿಗ್ತದ? ನೀನ್ ಮಾಡ್ಬೇಕಾಗಿರೋ ಕೆಲಸ ಅದಲ್ಲ, ಅದು ಬೇರೆನೇ ಐತಿ. ಸಮಯ ಬಂದಾಗ ಅದನ್ನ ನಾನು ಹೇಳ್ತೀನಿ. ಅಮ್ಮ, ಯಾಕಮ್ಮ ಯೋಚನೆ ಮಾಡ್ತಿದ್ಯಾ?
ಯಾಕಮ್ಮ ಅಳ್ತಿದ್ಯಾ? ನಿನ್ನ ಹತ್ರ ನಂಗೂ ಅಳು ಬರುತ್ತಮ್ಮ. ಪ್ರಮೀಳ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ಹೆಂಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ಅನ್ಯಾಯವಾಗಿ ಚಿಂದಂತ ಮಗಳನ್ನ ಕಳ್ಕೊಬಿಟ್ವಲ್ಲ. ಒಂದ್ ಲೆಕ್ಕದಲ್ಲಿ ಅವಳ ಸಾವಿಗೆ ನಾನೇ ಕಾರಣ. ಪಾಪಿ ಪಾಪಿ ನಾನು. ಸಮಾಧಾನ ಮಾಡ್ಕೊಳ್ಳೆ. ಕಾಂಚನ ಈಗ ಮಾಡ್ತಾಳಂತ ಅನ್ಕೊಂಡಿರ್ಲಿಲ್ಲ ಕಣೆ. ಅವಳು ನಮ್ಗ ಮೋಸ ಮಾಡ್ಬಿಟ್ಲ ಕಣೆ. ನಾವು ಅವಳು ಒಳ್ಳೇದಕ್ಕೆ ಹೇಳಿದ್ವಿ, ಆದ್ರೆ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ ನಾವೇನ್ ಮಾಡ್ಕೊಂಡು ಸಾಯ್ದು ಅಂತ. ಅವಳು ಆತ್ರ ಬಿದ್ದು ಅನಾಹುತ ಮಾಡ್ಕೊಂಡ್ಬಿಟ್ಲು. ಏನ್ ಮಾಡೋದು? ನಮ್ಮ ಮನೆ ಬರ. ಅಮ್ಮ, ನಂಗೆ ತುಂಬ ಮನೇಲಿ ಬೇಜಾರಾಗ್ತಿದೆ ಅಮ್ಮ. ತೋಟದ ಕಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡ್ ಬರ್ತೀನಮ್ಮ. ಬೇಡ ಬೇಡ, ನೀನೆಲ್ಲೂ ಹೋಗೋದ್ ಬೇಡ, ಮನೆನಾಗೆ ಇರು. ನೋಡು, ಅವಳು ಹೋದ್ರೆ ಹೋಗ್ಲಿ, ತಡಿಬೇಡ. ಹಂಗೆ ಮಾಡಕ್ ಹೋಗಿ ಕಾಂಚನ ಕಳ್ಕೊಂಡ್ಬಿಟ್ರು ಕಣೆ. ಮಗಳೇ, ಹುಷಾರಾಗಿ ಹೋಗಿ ಬಾ ಮಗಳೇ. ಸರಿ ಅಪ್ಪ. ಅಮ್ಮ, ನಾನು ಬರ್ತೀನಮ್ಮ. ಸರಿ ಕಣವ್ವ, ಬೇಗ ಬಾ. ಸರಿ ಅಮ್ಮ. ಇನ್ನು ಎಷ್ಟು ದಿನ ಅಂತ ಅಳ್ತಿರ್ತೀಯ? ಸಮಾಧಾನ ಮಾಡ್ಕೊಳ್ಳೆ. ಲೋ, ನಮ್ ಗೌಡ್ರ ಮಗಳು ಭಾವನಾ ಅಲ್ವಲ್ಲ ಅವಳು? ಹ್ಞೂ ಕಂಡ್ಲಾ? ಹೌದಕ್ಕಲ್ಲ, ಸಂಜೆ ಆಯ್ತಾ ಬಂತು, ಇವಾಗ ಯಾಕೆ ಬರಕ್ ಹೋದ್ಲಿ ಇವಳು? ನಡ್ರಿ ಕೇಳೋಣ. ಓ ಬರ್ರಿ. ಭಾವನಾ, ತೋಟದ ಕಡೆ ಒಬ್ಳೆ ಯಾಕವ್ ಬರಕ್ ಹೋದೆ? ಮನೇಲಿ ಇದು ಬೋರ್ ಆಗ್ತಿತ್ತು ಅಣ್ಣ, ಅದಕ್ಕೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಮನೆಗೆ ಹೇಳಿ ಬಂದಿದ್ದಿ ತಾನೆ? ಹ್ಞೂ, ಹೇಳಿ ಬಂದಿದ್ದೀನಿ. ತುಂಬಾ ದೂರ ಹೋಗ್ಬೇಡ ಕಣವ, ಕತ್ಲಾಯ್ತದೆ, ಬೇಗ ಬಂದ್ಬಿಡು. ಹ್ಞೂ ಆಯ್ತು, ಬರ್ತೀನಿ. ಲೋ ರಾಮ, ಬಲ ಇಲ್ಲಿ. ಅವಳು ಎಲ್ಲವರೆಗೂ ಹೋಯ್ತಾಳೋ ಅಲ್ಲಿವರೆಗೂ ಫಾಲೋ ಮಾಡು. ಸರಿ ಅಣ್ಣ. ನೀನ್ ಫಾಲೋ ಮಾಡೋದು ಅವಳು ಗೊತ್ತಾಗದ್ ಬೇಡ. ಅವಳು ವಾಕಿಂಗ್ ಮಾಡ್ಕೊಂಡು ಮನೆಗೆ ಬರೋವರೆಗೂ ನೀನ್ ನೋಡ್ಕೋಬೇಕು. ಹುಷಾರು ಕಣ್ಲಾ? ಸರಿ ಅಣ್ಣ. ಹೋಗೋ. ಸರಿ ಆಯ್ತು ಕಣ್ಣ, ಬರ್ತೀನಿ. ಹೋಗೋ. ಸರಿ, ಈ ಸಾಲ್ ಮುಗಿಸ್ಬಿಡುವ. ಬರ್ಲಾ? ಸರಿ ಬಾ. ಕತ್ಲಾಯ್ತದೆ. ಅಯ್ಯೋ ದೇವ್ರೆ, ಇಷ್ಟೊತ್ತಾದ್ರೂ ಈ ಹೆಣ್ಣು ಮನೆಗೆ ಬರ್ಲಿಲ್ವಲ್ಲ. ಎಲ್ಲೋದ್ಲು ಅನ್ಕೊಳ್ಳಿ. ಏನಾರು ಹೇಳಕ್ ಹೋದ್ರೆ ನಾನೇ ಕೆಟ್ಟೋಳಬೇಕೆ ಮನೇಲಿ. ದೇವ್ರೆ, ಏನು ಆಗದೆ ಇರ್ಲಿ ನನ್ನ ಮಗಿಗೆ. ಇವ್ರ ಹತ್ರ ಹೆಂಗಪ್ಪ ಹೆಣ್ಗದು?
ಏನೇ ಅದು ಗುಣಗುಣ ಅಂತಿದ್ಯಾ? ಏನ್ ಗೊಣ ಅನ್ನೋದು? ಮಗ್ಳು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಬೇಡ ಅಂದಿದ್ದಕ್ಕೆ ಹಂಗೆಲ್ಲ ಅನ್ಬೇಡ, ಹೋಗ್ಬಿಟ್ ಬರ್ಲಿ ಅಂತ ವಾಕಿಂಗ್ ಹೋಗ್ಬಿಟ್ ಬರ್ಲಿ ಅಂತ ಕಳ್ಸಿದ್ರಲ್ಲ, ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ಎಲ್ಲೋಗಳೇ ಅನ್ಕೋಬೇಕು, ಭಯ ಆಗಿಲ್ವಾ? ಏನು ಇನ್ನೂ ಮನೆಗೆ ಬಂದಿಲ್ವಾ? ಇಲ್ಲ. ಎಲ್ಲಿ ಹೋದ್ಲು ಇವಳು? ಒಳ್ಳೆ ಕಥೆ ಆಯ್ತಲ್ಲ. ಯಜಮಾನ್ರೆ ಯಾಕೆ ಗಾಬರಿ ಆಗಿದ್ದೀರಿ? ಏನಾಯ್ತು? ಭಾವನಾ ವಾಕಿಂಗ್ ಮಾಡ್ತಾನೆ ಅಂತ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ ಕಣ್ರು. ಭಾವನಾ ತೋಟದ ಹತ್ರ ಬಂದಿದ್ಲು. ಏನು ಭಾವನಾ ತೋಟದ ಹತ್ರ ಬಂದಿದ್ಲಾ? ತೋಟದ ಹತ್ರ ಬಂದ್ಲು. ಯಾವತ್ತೂ ಬರ್ದಿದ್ದವಳು ಬಂದಲ್ಲ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಅವಳೊಬ್ಳೆ ಹೋಗೋದ್ ಬೇಡ ಅಂತ ರಾಮನ್ನ ಅವಳ ಜೊತೆಗೆ ಹೋಗಪ್ಪ ಫಾಲೋ ಮಾಡ್ಕೊಂಡು ಮನೆ ಗಂಟ ಅಂತ ನಾನೇ ಕಳಿಸ್ದೆ. ಅವಳ ಜೊತೆಗೆ ರಾಮನು ಬಂದಿಲ್ವಲ್ಲ? ಅಯ್ಯೋ ಏನಾಗೈತೋ, ಹೋಗ್ ನೋಡ್ರಿ. ಆ ಕಡೆ ಹೋಗಿ ನೋಡ್ಕೊಂಡ್ ಬರ್ತೀವಿ, ಈ ಕಡೆ ಬಂದ್ರೆ ನೋಡು. ಆಯ್ತು ದೇವ್ರೆ, ಏನು ಕೆಟ್ಟದಾಗ್ದೆ ಮನೆಗ್ ಬಂದ್ಬಿಡ್ಲಿಯಪ್ಪ. ನಿಂಗ್ ತುಪ್ಪದ ದೀಪ ಹಚ್ತೀನಿ. ಅಯ್ಯೋ ಎಲ್ಲಣ್ಣ ಎಲ್ಲಿ ಹುಡುಕರು ಸಿಕ್ತಲ್ವಣ್ಣ? ಅಯ್ಯೋ ನಮ್ ಗೌಡ್ರು ಗ್ರಾಚಾರನೇ ಸರಿ ಇಲ್ಲ ಅಂತ ಕಾಣಿಸುತ್ತೆ ಕಣ. ಬಾರ ಅಲ್ಲಿ ನೋಡೋಣ, ಹೋಗಿ ನಡಿಯೋಣ. ಎಲ್ಲೂ ಕಾಣ್ತಾ ಇಲ್ವಲ್ವೋ? ನನಗೇನು ಒಂದು ಅರ್ಥನೇ ಆಯ್ತಾ ಇಲ್ಲ ಯಜಮಾನ್ರೆ. ನನ್ನ ತಲೆನೇ ಕೆಟ್ಟೋಗೈತಿ. ಮುಂದೆ ನೋಡೋಣ ನಡೀರಿ. ಬಾ. ಸತ್ಯ ಯಾರು ಕಾಣ್ತಿಲ್ಲ. ಪ್ರಮೀಳಾ, ಪ್ರಮೀಳಾ, ಬಂದೆ ರೀ. ಎಲ್ರಿ? ಇಷ್ಟೊತ್ತಾದ್ರೂ ಎಲ್ಲೂ ಸಿಕ್ಲಿಲ್ವಾ? ಎಲ್ಲೂ ಕಾಣ್ತಾ ಇಲ್ಲ ಕಣೆ. ಹೋಗಿ ತೋಟ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ, ಈ ಕಡೆ ಬಂದ್ಲೇನೋ ಅಂತ ಬಂದ್ವಿ. ಅಯ್ಯಯ್ಯೋ, ಇಷ್ಟೊತ್ತಾದ್ರೂ ನಿಮ್ಗೂ ಸಿಕ್ಕಿಲ್ಲ, ಅವಳು ಮನೆಗ್ ಬಂದಿಲ್ಲ ಅಂದ್ರೆ ನನ್ ಮಗಿಗೇನು ಆಗೈತೆ. ಅಯ್ಯೋ ನಾನೇನಪ್ಪ ಮಾಡ್ಲೆ? ಭಾವನಾ ಬಂದ್ಲು. ಭಾವನಾ, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ನಾವೆಲ್ಲ ಎಷ್ಟು ಭಯ ಬಿದ್ದೀವಿ ಗೊತ್ತೇನಮ್ಮ? ಯಾಕಮ್ಮ ಹಿಂಗ್ ಮಾಡಿದೆ? ಅಪ್ಪ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದೆ, ಸ್ವಲ್ಪ ದೂರ ಹೋದೆ, ಕತ್ಲಾಗಿದೆ ಗೊತ್ತಾಗ್ಲಿಲ್ಲ ಅಪ್ಪ. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನೇ ಗತಿ? ಇನ್ಯಾವತ್ತು ಹಿಂಗ್ ಮಾಡ್ಬೇಡಮ್ಮ. ಲೇ ಭಾವನಾ ಬಂದ್ಬಿಟ್ಟವಳೆ ಕಣ. ಬಾರ ಗೌಡ್ರೆ, ಭಾವನಾ ಬಂದವಳೆ. ಭಾವನೆಗೆ ಕತ್ಲೆ ಆಗಿದ್ದು ಗೊತ್ತಾಗಿಲ್ವಂತೆ. ಭಾವನಾ ಎಲ್ಲೂ ಹೋಗಿಲ್ಲ ಅಂತ ನನ್ ಗೊತ್ತಿತ್ತು, ನೀವೇ ಗಾಬರಿ ಆಗ್ಬಿಟ್ರಿ. ಹೌದು, ರಾಮ ಇಲ್ಲಮ್ಮ. ರಾಮನ ನನ್ಗೇನ್ ಗೊತ್ತಪ್ಪ? ಗೊತ್ತಿಲ್ವಾ? ಹಂಗಾರೆ ಅವನೆಲ್ಲಿಗೋದ? ಒಂದು ಗೊತ್ತಾಗ್ತಲ್ವಲ್ಲ. ಅಲ್ಲ, ಕರಿಯ ಕಾವಲಾಗಿರ್ಲಿ ಅಂತ ರಾಮನ ಕಳಿಸಿದೆ ಅಂತಾನೆ. ಭಾವನಾ ಬಂದೇ ಇಲ್ಲ ರಾಮ ಅಂತವಳೆ. ಆದರೆ ರಾಮ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗವನಲ್ಲ. ಎಲ್ಲೋಗಿರ್ಬಹುದು? ಏನಾಯ್ತು ರೀ? ನನಗಿದನ್ನೆಲ್ಲ ಕೇಳ್ತಿದ್ರೆ ಸಾನೆ ಭಯ ಆಯ್ತೈತೆ. ಅಲ್ಲ, ಭಾವನನ್ಗೆ ಕತ್ಲಾಗಿದ್ದ ಗೊತ್ತಾಗ್ಲಿಲ್ಲ ಅಂತವಳಲ್ಲ. ನೋಡು, ಇತ್ತೀಚೆಗೆ ಯಾಕೋ ಏನೋ ನಮ್ಮ ಟೈಮೇ ಸರಿ ಇಲ್ಲ. ಅದೇನಾದರೂ ಆಗಲಿ, ಇನ್ನು ಮುಂದೆ ನಾವು ಜಾಗೃತಿಯಿಂದ ಇರಬೇಕು. ಅವಳೇನಾದರೂ ಎಲ್ಲಿಗಾದ್ರೂ ಹೋಗ್ತೀನಿ ಅಂದರೆ ಇನ್ಮೇಲೆ ಒಬ್ಬಳನ್ನೇ ಕಳಿಸ್ಬೇಡ, ಗೊತ್ತಾಯ್ತಾ ನಿಂಗೆ? ಇಷ್ಟು ದಿವಸ ಅದನ್ನೇ ತಾನೇ ನಾನು ಹೇಳ್ತಾ ಇದ್ದಿದ್ದು, ಒಬ್ಬೊಬ್ಬಳನ್ನೇ ಕಳ್ಸೋದು ಬೇಡ ಅಂತ.
ಅಲ್ಲ, ನಾನು ಹೆಂಗಲ್ಗೋದೆ? ಏನಾಗ್ತಿದೆ ಅಂತ ಒಂದು ಅರ್ಥನೇ ಆಗ್ತಿಲ್ವಲ್ಲ. ಈ ರಾಮನ್ ಬಗ್ಗೆ ನನ್ನನ್ನು ಯಾಕೆ ಕೇಳಿದ್ರು? ಏನೂ ಅರ್ಥನೇ ಆಗ್ತಿಲ್ಲ. ಅಲ್ಲ, ರಾಮನ ಜೊತೆ ಬಂದೇ ಇಲ್ವಲ್ಲ, ನಾನು ನೋಡಲೇ ಇಲ್ವಲ್ಲ. ಎಲ್ಲರೂ ಯಾಕೆ ಹಿಂಗೆ ಹೇಳ್ತಿದ್ದಾರೆ? ಏನಾಗಿದೆ? ಅಯ್ಯೋ ದೇವ್ರೆ. ಶಂಕರ, ಮೆಣಸಿನ ಮಾಡಿ ಬೀಜ ತೆಲ್ದಂತೆ ನೀರ್ ಹಾಕ್ಬಿಟ್ವಾ. ಆಯ್ತು ಯಜಮಾನ್ರೆ. ಪಕ್ಕದ ಗದ್ದೆಯಲ್ಲಿ ಕಳೆ ಇದೆಯಲ್ಲ, ಅದನ್ನ ಯಜಮಾನ್ರೆ, ಕಿತ್ತಾಕ್ಬಿಟ್ವಾ. ಯಜಮಾನ್ರೆ, ಯಜಮಾನ್ರೆ, ರಾಮ ನಮ್ ತೋಟದ ದಾರಿಲಿ ಸದ್ಬಿದ್ದವನೇ ಯಜಮಾನ್ರೆ. ಏನು? ರಾಮ ನಮ್ ತೋಟದ ದಾರಿಯಲ್ಲಿ ಸತ್ ಬಿದ್ದವನ? ಹೌದು ಯಜಮಾನ್ರೆ. ಏ ನಾಣಿ ಸಿದ್ಧ, ಬೇಗ ಬರಲ್ಲಿ. ಏನೋ ಶಂಕರ, ಏನಾಯ್ತು? ನಡ್ರಿಲ್ಲ ನೋಡುವ. ಬನ್ನಿ ಬನ್ನಿ ಯಜಮಾನ್ರೆ, ಯಜಮಾನ್ರೆ ಬನ್ನಿ 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 ಯಜಮಾನ್ರೆ. ಯಜಮಾನ್ರೆ ನೋಡಿ ನೋಡಿ ನೋಡಿ. ಏನಾಯ್ತು ಇವನಿಗೆ? ಲೇ ಶಂಕರ, ಏನಾಯ್ತು ರಾಮನಿಗೆ? ಅದೇ ನನಗೂ ಆಶ್ಚರ್ಯ ಯಜಮಾನ್ರೆ. ಯಜಮಾನ್ರೆ, ನಮ್ ರಾಮನ ಯಾರೋ ಸಾಯಿಸ್ಬಿಟ್ಟವ್ರೆ. ಅವತ್ತು ನಿನ್ನ ಮಗನ ಹೊಡೆದ ಅನ್ನೋ ಕಾರಣಕ್ಕೆ ರಾಮನ ಹೊಡೆದ ಸಾಯಿಸ್ಬಿಟ್ಟಲ್ಲ. ಮಗಳು ಸತ್ಲಂತ ನನ್ನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಇವನ್ನ ನೀನ ಸಾಯಿಸಿ ನಾಟಕ ಆಡ್ತಾ ಇದೀಯ. ಮುಚ್ಚು ಬಾಯ್, ಸುಳ್ಳು ಹೇಳ್ಬೇಡ. ರಾಮನ ಸಾಯಿಸಿರೋದು ನೀನು, ನಿನ್ನ ಮಗ. ಬನ್ರಿ, ಸೈಡ್ ಬನ್ನಿ. ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ಸಾಹೇಬ್ರೆ, ನನ್ನ ಮನೆ ಆಳು ರಾಮ ನನ್ನ ಮಗನ ತರನೇ ಇದ್ದ. ಈ ರುದ್ರೇಗೌಡ ಇವನ್ ಮಗ ಸೇರಿಕೊಂಡು ಅನ್ಯಾಯವಾಗಿ ಹೆಂಗ್ ಸಾಯಿಸಿದ್ದಾರೆ ನೋಡಿ. ಸಾಹೇಬ್ರೆ, ಇದು ಶುದ್ಧ ಸುಳ್ಳು. ನನ್ನ ಮೇಲೆ ಅಪರಾಧ ಹೊರಿಸೋದಕ್ಕೆ ರಾಮನ ಸಾಯಿಸಿದ್ದು ಇವನೇ. ನೋಡಿ, ಈಗ ನೀವು ಯಾರು ಜಗಳ ಮಾಡ್ಕೋಬೇಡಿ. ಅವನ್ ಕೊಲೆ ಯಾರು ಮಾಡಿದಾರೋ ಅವನ್ ಶಿಕ್ಷೆ ಕೊಡೋಕೆ ನಾವಿದ್ದೀವಿ. ಯಾರು ಕೊಲೆ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ನಾವು ಶಿಕ್ಷೆ ಕೊಡಿಸ್ತೀವಿ. ಯಜಮಾನ್ರೆ, ಭಾವನ ತೋಟದ ಕಡೆ ವಾಕಿಂಗ್ ಬಂದಿದ್ಲಲ್ಲ ನಿನ್ನೆ. ರಾಮನ್ಗೆ ಭಾವನ ಮನೆಗೆ ಹೋಗೋವರೆಗೂ ಅವಳು ಕಾವಲಾಗಿರಪ್ಪ ಅಂತ ಹೇಳಿದ್ದೆ. ರಾಮ ಅವಳ ಹಿಂದೆ ಓದದ್ನ ನಾವೇ ನೋಡ್ದೋ ಅಲ್ವೇನ್ರ? ಅಲ್ಲಿಂದ ಬಂದ್ಮೇಲೆ ಮಸಾಣದ ರೋಡಿಗೆ ಯಾಕೆ ಹೋದ? ಅವನು ಮಸಾಣಕ್ಕೆ ಹೋಗ್ಲಿಲ್ಲ ಯಜಮಾನ್ರೆ. ಅವನ್ನ ಎಲ್ಲೋ ಹೊಡೆದಾಕ್ಬಿಟ್ಟು ಮಸಾಣದ ದಾರಿಗೆ ತಂದಾಕ್ಬಿಟ್ಟವ್ರೆ. ಏನಾದ್ರೂ ಆಗಿರ್ಲಿ, ಇನ್ ಮುಂದೆ ಹುಷಾರಾಗಿರಿ. ಯಜಮಾನ್ರೆ, ಪೊಲೀಸರು ಬಂದ್ರು. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನಮ್ಮ ರಾಮನ್ ಯಾರು ಸಾಯಿಸಿದ್ದಂತ ಗೊತ್ತಾಯ್ತಾ ಸರ್? ರಾಮನ್ನ ಯಾರು ಸಾಯಿಸಿಲ್ಲ. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? ಹೌದು, ರಾಮನ್ನ ಯಾರು ಸಾಯಿಸಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ. ಕೊಡ್ರಿ ಆ ರಿಪೋರ್ಟು. ತಗೊಳ್ಳಿ, ನೋಡಿ. ಆ ರಾಮುನ ನೀವೇ ಏನೋ ಮಾಡಿ ಸಾಯಿಸಿದೀರ ಅಂತ ಭಯ ಆಗೋಗಿತ್ತು. ಅವನು ಆಟ ಆಡಕ್ಕೆ ಸತ್ತೋಗಿದ್ದಾನಂತ ಗೊತ್ತಾದ್ಮೇಲೆ ನನಗೆ ನೆಮ್ಮದಿ ಆಯ್ತು. ಆ ರಾಜಗೌಡನ ಅವನನ್ನು ಸಾಯಿಸಿಬಿಟ್ಟು ನನ್ನ ಮೇಲೆ ಹಾಕಕ್ಕೆ ನೋಡ್ದ. ಆಗ್ಲಿಲ್ವಲ್ಲ, ಪೊಲೀಸರಿಗೆ ದುಡ್ಡು ಕೊಟ್ಬಿಟ್ಟು ಹಾರ್ಟ್ ಅಟ್ಯಾಕ್ ಅಂತ ಬರೆಸಿಬಿಟ್ಟ. ಪೊಲೀಸರಿಗೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರಾ? ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಸುಮ್ಮನಿರು ನೀನು. ಆ ರಾಜಗೌಡ ಎಂತ ಮೋಸಗಾರ ಅಂತ ಗೊತ್ತಾ ನಿನಗೆ? ಅಪ್ಪ, ಅವ್ರ ಸುದ್ದಿ ಬಿಟ್ಟು ಬೇರೆ ಏನಾದರೂ ಮಾತಾಡಪ್ಪ.
ನನಗೂ ಕೇಳಿ ಕೇಳಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಅವ್ರ ವಿಷಯ ಬಿಟ್ಟು ಮಾತಾಡೋಕ್ಕೆ ನಿನ್ಗೆ ಬೇರೆ ಏನಿಲ್ವಾ? ಬೇರೆ ಏನಿಲ್ಲಂತ್ಯ, ನನ್ನ ರಕ್ತ ಕುದಿತಿದೆ ಕಣೋ. ನನ್ನ ಸಂಕಟ ನಿನಗೆ ಹೆಂಗ್ ಅರ್ಥ ಆಗ್ಬೇಕು ಹೇಳು? ರಾಜಗೌಡನ ಮೇಲೆ ಆವೇಶ ಪಡೋದ್ ಬಿಟ್ಬಿಡಿ. ಅವ್ರ ತಂಟೆ ನಮ್ಗೆ ಯಾಕೆ? ಅದೆಲ್ಲ ನಿನಗೆ ಯಾಕೆ? ಈ ವಿಚಾರಕ್ಕೆ ನೀನು ಯಾವತ್ತೂ ತಲೆ ಹಾಕ್ಬೇಡ. ಯಾರು? ಯಾರದು? ಓ ರಮ್ಯಾ. ಕಂಡಿಡ್ಬಿಟ್ಯಾ? ನಿನ್ನನ್ನು ಫೂಲ್ ಮಾಡಕ್ಕೋಗಿ ನಾನೇ ಫೂಲ್ ಆಗೋದೆ. ರಮ್ಯಾ, ನನ್ಗಷ್ಟು ಗೊತ್ತಾಗಲ್ವಾ? ನಿನ್ ಕೈ ಹಿಡ್ಕೊಂಡಾಗ್ಲೇ ಗೊತ್ತಾಯ್ತು ನೀನೇ ಅಂತ. ಅದ್ ಸರಿ, ಬೆಂಗಳೂರಿಂದ ಯಾವಾಗ ಬಂದೆ? ಬೆಂಗಳೂರಿಂದ ನೆನೆ ರಾತ್ರಿನೇ ಬಂದೆ ಕಣೋ. ನಿನ್ನನ್ನು ನೋಡ್ಬೇಕನ್ನಿಸ್ತು, ಅದಕ್ಕೆ ಹುಡ್ಕೊಂಬಂದೆ. ಅದ್ ಸರಿ, ನೀನ್ ಯಾಕೆ ಡಲ್ ಆಗಿದ್ಯಾ? ಯಾಕೋ ಬೇಜಾರು ಕಣೆ. ನನಗೆ ನೀನ್ ಯಾಕೆ ಬೇಜಾರಾಗಿದ್ಯಾ ಅಂತ ಗೊತ್ತು. ಆ ಕಾಂಚನ ಸತ್ತೋದ್ಲು ಅಂತ ತಾನೇ? ಏ ಇಲ್ಲಪ್ಪ, ಅವಳು ಸತ್ರೆ ನಾನೇ ತಲೆ ಕೆಡ್ಸ್ಕೊಳ್ಳಿ. ನೀವಿಬ್ರು ಲವ್ ಮಾಡ್ತಾ ಇದ್ದಿದ್ದು ನಿಜ ತಾನೇ? ಸುಳ್ಳು. ನಾನು ಅವಳನ್ನ ಲವ್ ಮಾಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ಅವಳೇ ನನ್ನ ಮದುವೆ ಆಗುವಂತ ಹಿಂದೆ ಬಿದ್ದಿದ್ಲು. ಇದ್ದಕ್ಕಿದ್ದಂಗೆ ಸತ್ತೋದ್ಲು. ಏನಾಯ್ತಪ್ಪ ಗೊತ್ತಿಲ್ಲ. ಹೋಗ್ಲಿ ಬಿಡು, ಆಗಿದ್ದಾಯ್ತು. ಪಾಪ ಕಣೋ, ಕಾಂಚನ ಸಾಯ್ಬಾರ್ದಿತ್ತು. ಅಬ್ಬಿ, ಬೇಜಾರಾಗ್ತಿದೆ, ಹಂಗೆ ಹೋಗಿ ಸುತ್ತಾಡ್ಕೊಂಬರೋಣ. ಸರಿ ಆಯ್ತು, ಬಾ. ಅಭಿ, ನನ್ನನ್ನು ನೋಡಿದ್ರೆ ನಿನಗೇನು ಅನ್ಸುತ್ತೆ? ನನಗೇನು ಅನಿಸ್ತಿಲ್ಲ. ನಾವು ಚಿಕ್ಕವರಿದ್ದಾಗಿಂದ ಜೊತೆಲೇ ಆಟ ಆಡಿದ್ವಿ, ಜೊತೆಲೇ ಬೆಳೆದ್ವಿ, ಜೊತೆಲೇ ಓದಿದ್ವಿ. ಹಂಗಿದ್ದಾಗ ಏನನ್ಸುತ್ತೆ? ಅದು ಹಂಗಲ್ಲ ಅಭಿ, ನಾನು ನಿನ್ನ ಹುಡ್ಕೊಂಬಂದಿದ್ದೆ ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ. ಪರ್ಸ್ನಲ್ ಆಗಿ ಮಾತಾಡ್ಬೇಕಾ? ಏನು ಹೇಳು? ಅದು ನಮ್ಮಪ್ಪಂಗೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜಲ್ಲಿದೆ ಕಣೋ. ಹೆಚ್ಚು ದಿವಸ ಬದುಕಲ್ಲ ಅಂತ ಹೇಳಿದ್ದಾರೆ ಡಾಕ್ಟರು. ಅದಕ್ಕೆ ನನ್ನನ್ನು ಬೆಂಗಳೂರಿಂದ ಫೋನ್ ಮಾಡಿ ಕರೆಸ್ಕೊಂಡ್ರು. ಮಗ, ನಿನ್ನ ಕೈಲಿ ಕಷ್ಟಪಟ್ಟು ದುಡ್ಸ್ಕೊಂಡು ನಾ ಎಷ್ಟು ದಿನ ಬದುಕಿರ್ಬೇಕವ? ನೀ ದುಡ್ದಂತ ದುಡ್ಡು ಹೋಗಿಲ್ಲ, ನನ್ನ ಕಾಲೇನು ವಾಸ ಆಗ್ತಾ ಇಲ್ಲ ಮಗಳ. ಆ ದೇವ್ರು ನನಗೆ ಇನ್ನೂ ಯಾಕೆ ಸಾವು ಕೊಟ್ಟರೆ ಅನ್ಸ್ಬಿಡಬೇಕವ. ಅಪ್ಪ, ಯಾಕಪ್ಪ ಆ ಥರ ಯೋಚನೆ ಮಾಡ್ತಿದ್ದೀರಾ? ನಾನು ಏನು ಕಮ್ಮಿ ಮಾಡಿದ್ದೀನಿ ನಿಮಗೆ? ಚೆನ್ನಾಗೇ ನೋಡ್ಕೊಂತಿದ್ದೀನಲ್ವಾ? ಅದನ್ನೆಲ್ಲ ಕಣೆ, ನಿನ್ನೆ ಆಸ್ಪತ್ರೆಗೆ ಹೋಗಿದ್ವಿ. ಡಾಕ್ಟ್ರು ಹೇಳಿದ್ದಾರೆ ನಿಮ್ಮಪ್ಪ ಜಾಸ್ತಿ ದಿವಸ ಉಳಿಯಲ್ವಂತೆ. ಅದಕ್ಕೆ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ಏನಪ್ಪ ಅದು? ಈ ಜೀವ ಹೋಗಕ್ ಬದ್ಲೆ ನಿನ್ ತಲೆ ಮೇಲೆ ನಂಗೆ ಅಕ್ಷತೆ ಕಳಾಕಿ ಪ್ರಾಣ ಬಿಡ್ಬೇಕು ಅಂತ ಆಸೆಗವ. ನಾನು ಆಸೆನ ನಿರಾಸೆ ಮಾಡ್ದೆ, ನೆರವೇರಿಸಿ ಮಗಳ. ಇಲ್ಲ ಅಂಗಡ ಕಣೆ, ನಿಮ್ಮ ಅಪ್ಪನ ಕಡೆ ಆಸೆನ ಈಡೇರಿಸಿ. ನೀವು ಅಂದ್ರೆ ನನ್ನ ತಮ್ಮ ಹಿಂಗ ನಿನ್ನ ಮದ್ವೆ ಅದಕ್ಕೆ ಒಪ್ಕೊಂಡಿದ್ದಾನೆ ಕಣೆ. ಅದಕ್ಕೆ ನೀನೇನು ಹೇಳ್ದೆ? ನನ್ನ ಸೋದರ ಮಾವನ ಮದುವೆ ಆಗೋಕ್ಕೆ ನನಗಿಷ್ಟ ಇಲ್ಲ. ಒಂದು ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಕುಡಿಯೋಕೆ ಅಂತ ಬಾರಿನ ಬಾಗ್ಲು ತಡ್ಕೊಂಡು ನಿಂತಿರ್ತಾನೆ. ಅಂಥವನ್ನ ಮದುವೆ ಆಗಿ ನಾನು ಏನು ಮಾಡಲಿ? ಮತ್ತೆ ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಅಭಿ, ನೀನಂದ್ರೆ ನನಗೆ ಮುಂಚೆಯಿಂದನೂ ಇಷ್ಟ. ಆದರೆ ನೀನು ಕಾಂಚನನ ಇಷ್ಟಪಡ್ತಿದ್ದೆ ಅಂದ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದಂತ ಸುಮ್ಮನೆ ಇದ್ದೆ. ಆದರೆ ಇವಾಗ ಕಾಂಚನ ಇಲ್ವಲ್ಲ. ಅಭಿ, ನಾನು ನಿನ್ನ ಮನ್ಸಾರ ಪ್ರೀತಿಸ್ತೀನಿ ಕಣೋ. ಐ ಲವ್ ಯು ಅಭಿ, ಐ ಲವ್ ಯು. ಅಭಿ, ನೀನಂದರೆ ನನಗೆ ಮುಂಚೆಯಿಂದನೂ ಇಷ್ಟ. ಆದರೆ ನೀನು ಕಾಂಚನನ ಇಷ್ಟಪಡ್ತಿದ್ದೆ ಅಂದ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದಂತ ಸುಮ್ಮನೆ ಇದ್ದೆ. ಆದರೆ ಇವಾಗ ಕಾಂಚನ ಇಲ್ವಲ್ಲ. ಅಭಿ, ನಾನು ನಿನ್ನ
ಮನ್ಸಾರ ಪ್ರೀತಿಸ್ತೀನಿ ಕಣೋ. ಐ ಲವ್ ಯು ಅಭಿ, ಐ ಲವ್ ಯು. ಅಭಿ, ಹಲೋ. ಹಲೋ ಹಾ ಅಭಿ. ರಮ್ಯಾ, ಮಧ್ಯಾಹ್ನ ನನ್ನ ಮೇಲೆ ಬೇಜಾರಾಯ್ತಾ ನಿನಗೆ? ಹಾಗೇನಿಲ್ಲ ಬಿಡು. ಸಾರಿ ಕಣೆ ರಮ್ಯಾ, ಐ ಟು ಲವ್ ಯು. ಹೌದಾ? ನಿಜ ಹೇಳ್ತಿದ್ಯಾ? ನಾನೇ ಅದೃಷ್ಟವಂತೆ ಅನ್ಸುತ್ತೆ. ಥ್ಯಾಂಕ್ ಯು ಕಣೋ. ಪಾರ್ವತಿ, ಪಾರ್ವತಿ. ಏನ್ರಿ? ಅಭಿ ಇಲ್ವಾ? ಬೆಳಿಗ್ಗೆ ಓದೋನ್ ಬಂದೇ ಇಲ್ವಲ್ಲ? ಬೆಳಗಿಂದ ಬಂದಿಲ್ವಾ? ಎಲ್ಲಿ ಹೋದ ಇವನು? ಅಪ್ಪ ಬನ್ನಲ್ಲ. ಬೆಳಗ್ಗೆಯಿಂದ ಎಲ್ಲಪ್ಪ ಹೋಗಿದೀಯಾ? ಅಪ್ಪ ಅದು ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ ಕಣೋ. ಅಂದ್ರೆ ಏನಪ್ಪ ಹೇಳ್ತಿದ್ಯಾ ನೀನು? ನೀನು ಆ ರಮ್ಯನ್ ಜೊತೆ ಸೀಟ್ಯಾಗ ಓಡಾಡ್ತಿರೋದು ಗೊತ್ತಿಲ್ಲ ಅನ್ಕೊಂಡ್ರಿಯ? ಹೌದೇನೋ? ನಿಮ್ಮಪ್ಪ ಹೇಳ್ತಿರೋದು ನಿಜನೇನೋ? ಹೌದಮ್ಮ, ನಿಜ. ನೀನು ನನಗೆ ಮಾತು ಕೊಟ್ಟಿದ್ನ ಮರ್ತು ಬಿಟ್ಟಿಯಾ? ನೋಡು, ನೀನ್ ಮಾಡ್ಬೇಕಾಗಿರೋ ಕೆಲಸ ಇದಲ್ಲ, ಬೇರೇನೈತೆ ಅಂತ ಹೇಳಿದ್ದೆ ತಾನ? ನೋಡು, ನೀನ್ ನನಗ ಏನ್ ಹೇಳಕ್ ಬರ್ಬೇಡ, ನನಗೆಲ್ಲ ಗೊತ್ತಾಗಿದೆ. ಇವತ್ತೇ ಕೊನೆ. ನೀನು ಇನ್ನೊಂದ್ಸತಿ ಆ ರಮ್ಯನ್ನ ಕನಸು ಮನಸ್ಸಿನಲ್ಲಿ ಕೂಡ ನೆನೆಸ್ಕೋಬಾರ್ದು. ಹಂಗಲ್ಲಪ್ಪ. ನೋಡು, ನಿನಗೆ ನನ್ನ ಮೇಲೆ ಗೌರವ ಇದ್ರೆ ಆ ರಮ್ಯನ್ ಸಹಸ ಬಿಟ್ಬಿಡು. ಮುಂದ ಏನ್ ಮಾಡ್ಬೇಕಂತ ನಾನ್ ನಿರ್ಧಾರ ಮಾಡ್ತೀನಿ. ಸರಿಯಪ್ಪ, ನೀನ್ ಹೇಳ್ದಂಗೆ ಆಗ್ಲಿ. ನೀನು ನನಗೆ ಮಾತು ಕೊಟ್ಟಿದ್ನ ಮರ್ತು ಬಿಟ್ಟಿಯಾ? ನೋಡು, ನೀನ್ ಮಾಡ್ಬೇಕಾಗಿರೋ ಕೆಲಸ ಇದಲ್ಲ, ಬೇರೇನೈತೆ ಅಂತ ಹೇಳಿದ್ದೆ ತಾನ? ನೋಡು, ನೀನ್ ನನಗ ಏನ್ ಹೇಳಕ್ ಬರ್ಬೇಡ, ನನಗೆಲ್ಲ ಗೊತ್ತಾಗಿದೆ. ಇವತ್ತೇ ಕೊನೆ. ನೀನು ಇನ್ನೊಂದ್ಸತಿ ಆ ರಮ್ಯನ್ನ ಕನಸು ಮನಸ್ಸಿನಲ್ಲಿ ಕೂಡ ನೆನೆಸ್ಕೋಬಾರ್ದು.
ಶಿವಪ್ಪ ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೋ. ಅಯ್ಯೋ ದೇವ್ರೆ, ಇರೋದೊಬ್ಬ ಮರಳು ಕಿತ್ಕೊಂಡ್ಬಿಟ್ಟೆ ಅಲ್ಲಪ್ಪ. ನಮಗೆ ಸಾಕಮ್ಮ, ಅಳ್ಬೇಡ ಕಣವ. ಅಯ್ಯೋ, ಹೋಗ್ಲಿ ಬಿಡಪ್ಪ, ಏನ್ ಮಾಡಕ್ಕಾಗ್ತದೆ. ಯಾರ್ಯಾರು ಇಲ್ಲ. ಎಂತ ಕ್ರೂರಿಯಪ್ಪ ದೇವ್ರೆ ನೀನು. ನಮ್ಗೆ ಯಾರಪ್ಪ ದಿಕ್ಕು? ನಾನಪ್ಪ ನೋಡ್ಬಿಡು, ನನ್ನ ಯಾರಪ್ಪ ಅಪ್ಪ ಅಂತ ಕರೆಯೋರು. ಸಣ್ಣಪ್ಪ, ನಿನ್ನ ಮಗಳು ನನ್ನ ಬಾವಿಗೆ ಯಾಕೆ ಬಿತ್ತು ಸತ್ಲು? ಪರಿಸ್ಥಿತಿ ನನಗೆ ಬಂದ್ಬಿಡ್ತಲ್ಲ ಗೌಡ್ರ. ಇವಳು ಯಾಕೆ ಸತ್ಲು? ಅಂತದ್ದೇನಾಯ್ತು? ರಮ್ಯಾ ತಾನಾಗೆ ಸತ್ತಿಲ್ಲ, ಅವಳ ಬಾವಿಗೆ ತಳ್ಳಿ ಸಾಯಿಸಿದ್ದು ನೀನು. ಮುಚ್ಚು ಬಾಯ್, ನಾನು ನೀರಿಗೆ ತಳ್ಳಿ ಸಾಯಿಸಿದ್ದು ನೋಡಿದ್ಯಾ? ನೀನು ಏನೇ ಮಾಡಿ ಸಾಯಿಸಿದ್ಯಾ? ನೋಡಿ ಸರ್, ಎಲ್ಲರೂ ಅಲ್ಲೇ ನಿಂತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾಹೇಬ್ರೆ. ಮಗಳೇ, ಬಿಟ್ಟೋಗ್ಬಿಟ್ಟೆಲ್ಲಮ್ಮ ನಮ್ನ. ಯಾರ್ರಿ ಇವರು? ಸರ್, ಇವು ನಮ್ಮೂರವಳು, ಹೆಸರು ರಮ್ಯಾ ಅಂತ. ಇಲ್ಲಿದಾರಲ್ಲ ಹುಡುಗಿ ತಂದೆ ತಾಯಿ. ಬಾವಿ ಯಾರ್ದಿದು? ನಂದೇ ಸಾಹೇಬ್ರೆ. ಇವಳು ಇಲ್ಲಿಗೆ ಯಾಕೆ ಬಂದ್ ಸತ್ಲು? ಅವಳು ಹೆಂಗ ಸಾಯ್ತಾಳ ಸರ್? ಈ ರಾಜಗೌಡನೇ ಇವಳು ಸಾಯಿಸಿ ಬಾಯಿಗೆ ತಂದಾಕವನು. ಈಗ ತಪ್ಪಿದ್ರೆ ಸರಿ, ನನ್ನ ಪಿತ್ತ ನೆತ್ತಿಗೆದ್ರಿ ನೋಡು. ರಾಜೇಗೌಡ್ರೆ, ರುದ್ರೇಗೌಡ್ರೆ, ಯಾಕ್ರಿ ನೀವೇ ಜಗಳ ಮಾಡ್ಕೋತೀರಿ? ಊರಲ್ಲಿ ಯಾರು ಏನೇ ತಪ್ಪು ಮಾಡಿದ್ರು ಕಂಡಿಡಿಕೆ ನಾವಿದ್ದೀವಿ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸ್ತೀವಿ. ನೀವ್ ಯಾವ್ದೇ ಕಾರಣಕ್ಕೂ ಜಗಳ ಮಾಡ್ಕೋಕೂಡ್ದು. ರೇ ಚೆನ್ನಪ್ಪ, ಆಂಬುಲೆನ್ಸ್ ಫೋನ್ ಮಾಡಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ. ಓಕೆ ಸರ್. ಹಲೋ. ಅಯ್ಯೋ ಮಗಳೇ, ನಮ್ಮನ್ ಬಿಟ್ಟೋಗ್ಬಿಟ್ಟಲ್ಲಮ್ಮ. ನಮ್ಗೆ ಯಾರಮ್ಮ ದಿಟ್ಟು? ನಮ್ಮ ಮಗಳನ್ನ ಕಳ್ಕೊಂಡ್ಬಿಟ್ವಲ್ಲ, ನಮ್ಗೆ ಯಾರು ಇಲ್ವಲ್ಲ. ನನ್ ಮಗಳಿಗೆ ಮಾಡ್ಕೊಳಲ್ಲ, ಯಾರೋ ಮೋಸ ಮಾಡೋರೆ. ಅಯ್ಯೋ ದೇವ್ರೇ, ಏನಪ್ಪ ಮಾಡಿ? ಸಾಕವ ಸಣ್ಣಪ್ಪ, ಸತ್ತೋಳು ನೀವು ಎತ್ತರ ಎದ್ದು ಬಂದ್ಬಿಡ್ತಾಳವ. ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಬೆಳಿಗ್ಗೆಯಿಂದ ಏನೋ ತಿಂದೆ ಹಂಗೆ ಸಾವುಕಾಡ್ತಾ ಕೂತಿದ್ದೀರಲ್ಲ. ಮೊದಲೇ ಕಾಯಿಲೆ ಮನುಷ್ಯ, ಎದ್ದೋಗಿ ಏನಾದರೂ ಒಸಿ ತಿನ್ರಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನೋಡಿ, ನಿಮ್ ಮಗಳು ರಮ್ಯಾ ನೀರಲ್ಲಿ ಬಿದ್ದು ಉಸಿರು ಕಟ್ಟು ಸತ್ತಿದ್ದಾಳೆ ಅಂತ ರಿಪೋರ್ಟ್ ಬಂದಿದೆ. ನೆನ್ನೆ ತಾನೇ ಅವ್ರ ಅಪ್ಪ ಅಮ್ಮ ನೋಡ್ಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಊರಿಗೆ ಬಂದಿದ್ಲು. ಊರಿಗೆ ಬಂದವಳು ಹಿಂಗಾಗವಳೆ ಅಂದ್ರೆ ಏನ್ ಹೇಳೋದು ಹೇಳಿ? ನೋಡಿ, ಅವಳೇ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳ ಅಥವಾ ಯಾರು ಬಾವಿಗೆ ತಳ್ಳಿ ಸಾಯಿಸಿದಾರ? ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಸ್ವಾಮಿ. ಅಂತ ಪರಿಸ್ಥಿತಿ ಅವಳಿಗೆ ಏನು ಇರಲಿಲ್ಲ. ಅವಳನ್ನ ಯಾರೋ ಸಾಯಿಸಿ ಬಾವಿಗೆ ಹಾಕಿದ್ದಾರೆ. ಇಲ್ಲ ಅಂದ್ರೆ ನನ್ನ ಮಗಳು ಸಾಯ್ತಾ ಇರ್ಲಿಲ್ಲ. ಅವಳನ್ನ ಯಾರು ಸಾಯಿಸಿರ್ಬೋದು ಅಂತ ನಿಮ್ಗೆ ಯಾರ ಮೇಲಾರು ಅನುಮಾನ ಇದೆಯಾ? ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ. ನಾವ್ ಯಾರು ತಟ್ಕೊ ಹೋದಿರಲ್ಲ ಸ್ವಾಮಿ. ನಮ್ಮ ಬೆಳಗ್ಗೆ ನಾವಿದ್ದು ನನ್ನ ಮಗಳು ಯಾಕೆ ಅಂತ ಗೊತ್ತಿಲ್ಲ ಸ್ವಾಮಿ. ನನ್ನ ಮಗಳು ಈ ಊರಲ್ಲೇ ಇರ್ಲಿಲ್ಲ ಸ್ವಾಮಿ. ಬೆಂಗಳೂರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ಲು. ಅವಳನ್ನ ಬರಕ್ ಕೇಳಿ ನಾನೇ ತಪ್ಪು ಮಾಡ್ಬಿಟ್ಟೆ. ನೋಡಿ, ಸಮಾಧಾನ ಮಾಡ್ಕೊಡಿ. ನಿಮ್ಮ ಮಗಳನ್ನ ಯಾರು ಸಾಯಿಸಿದ್ರು, ಹೆಂಗ್ ಸತ್ಲು, ಅವಳನ್ನ ಯಾಕೆ ಸಾಯಿಸಿದ್ರು ಅಂತ ನಾನು ಪತ್ತೆ ಮಾಡೇ ಮಾಡ್ತೀನಿ. ನಾ ಬರ್ತೀನಿ. ಸರಿ, ಹೋಗ್ಬಿಟ್ಟು ಬನ್ನಿ ಸ್ವಾಮಿ. ಅಲ್ಲ, ಆ ರುದ್ರೇಗೌಡ ರಮ್ಯನ್ ಸಾಯಿಸಿದ್ ನೀವೇ ಅಂತ ಬಾಯಿ ಕಟ್ತಾನಲ್ಲ.
ಅವನು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡದೇ ಇದ್ರೆ ಅವನಿಗೆ ತಿಂದದ್ದು ಅರಗೋದಿಲ್ಲ ಕಣ್ರು. ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಅವತ್ತು ರಾಮ ಸತ್ತಾಗ್ಲು ಅವ್ನು ಹಂಗೆ ವಾದ ಮಾಡ್ದ ಗೌಡ್ರೆ. ಯಜಮಾನ್ರೆ, ಇತ್ತೀಚೆಗೆ ಆ ರುದ್ರೇಗೌಡಂದು ಜಾಸ್ತಿ ಆಗ್ಬಿಟ್ಟದೆ. ಹೌದು ಗೌಡ್ರೆ. ನಮಸ್ತೆ ಸಾಹೇಬ್ರೆ. ನಮಸ್ತೆ. ರಾಜೇಗೌಡ್ರೆ, ರಮ್ಮಿಂದು ರಿಪೋರ್ಟ್ ಬಂದಿದೆ. ಅದರಲ್ಲಿ ಉಸಿರು ಕಟ್ಟಿ ಸತ್ತಿದ್ದಾಳೆ ಅಂತ ರಿಪೋರ್ಟ್ ಬಂದಿದೆ. ಉಸಿರು ಕಟ್ಟಿ ಸತ್ತಿದ್ದಾಳೆ ಅಂದ್ರೆ ಅವಳಿಗೇನಾದ್ರೂ ಬೇಜಾರಾಗಿ ಅವಳೇನಾದ್ರೂ ಬಾಯಿಗೆ ಬಿದ್ದು ಸತ್ತಿರ್ಬೋದಾ? ಆ ಥರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ. ಹಂಗಿದ್ರೆ ಅವಳನ್ನ ಯಾರು ಸಾಯಿಸಿರ್ಬೋದು? ಒಂದು ಅರ್ಥ ಆಗ್ತಿಲ್ವಲ್ಲ. ಬೇರೆ ಯಾರು ಸಾಯಿಸಿದ್ರೆ ನಿನ್ ಬಾವಿಗೆ ಯಾಕೆ ತಂದಾಕ್ತಾರೆ? ಆ ಕೇಸು ನನ್ನ ಮೇಲೆ ಬರಲಿ ಅಂತ ಕೆಟ್ಟ ಜನ ಅವರೇ ನಮ್ಮೂರಲ್ಲಿ. ಅಥವಾ ಈ ಊರಲ್ಲಿ ಯಾರು ಮಾಡಿದ್ದಾರೆ ಅಂತ ನಿಮ್ಗೇನಾದ್ರೂ ಅನುಮಾನ ಇದೆಯಾ? ನನಗೆ ಆ ರುದ್ರೇಗೌಡ ಅವನ ಮಗನ ಮೇಲೆ ಅನುಮಾನ ಸಾಹೇಬ್ರೆ. ಹ್ಞೂ ಸ್ವಾಮಿ, ಆ ಅಭಿನಯ ರಮ್ಮಿನ ಸಾಯಿಸಿ ಬಾವಿಗೆ ಹಾಕ್ಬಿಟ್ಟವನೇ ಸ್ವಾಮಿ. ಅವನೇ ಮಾಡಿದ್ದಾನೆ ಅಂತ ನಿನ್ಗೇನ್ ಗೊತ್ತು? ನಿನ್ನೆ ರಮ್ಮಿಂಗ್ ಕರ್ಕೊಂಡು ಅಭಿ ಇಡೀ ಸಿಟಿನೇ ಸುತ್ತವನೆ. ಅದನ್ನ ಇಡೀ ಊರ್ ಜನನೇ ನೋಡವ್ರೆ. ಹೌದು. ಯಾರಿದ್ದೀರಿ ಮನೇಲಿ? ಯಾರಿದ್ದೀರಿ? ಓ ನಮಸ್ಕಾರ ಸರ್. ನಮಸ್ಕಾರ. ಏನ್ ದಿಢೀರ ಬಂದ್ಬಿಡ್ರಿ ಸರ್? ಬನ್ನಿ ಕುಂತ್ಕೊಳ್ಳಿ. ನಿಮ್ ಮನೇಲಿ ಸತ್ಕಾರ ಮಾಡ್ಕಕ್ ಬಂದಿಲ್ಲ. ನಿಮ್ ಮಗನ್ ಕರೀರಿ. ಅಭಿ, ಅಪ್ಪ. ಅಭಿ. ಬಂದೆ ಅಪ್ಪ. ಯಾಕ ಸರ್ ಕೇಳ್ಕೊಂಡ್ ಬಂದ? ನಮಸ್ಕಾರ. ನಿಮ್ ಮಗನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಯಾಕೆ ಸರ್? ನನ್ನ ಮಗ ಏನು ತಪ್ಪು ಮಾಡ್ಯವನು? ಯಾಕೆ ಸರ್? ನಮ್ಮ ಮಗ ಏನ್ ತಪ್ಪು ಮಾಡ್ದ? ರಮ್ಮಿನ ಬಾವಿಗೆ ತಳ್ಳಿ ಸಾಯಿಸಿದಾನೆ. ಇಲ್ಲ ಸರ್, ನಾನು ಅವಳನ್ನ ಸಾಯಿಸಿಲ್ಲ. ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ನಿನಗೆ ಸಂಬಂಧ ಇಲ್ಲ ಅಂದಮೇಲೆ ರಮ್ಮಿನ ಬೈಕಲ್ಲಿ ಕೂಡಿಸ್ಕೊಂಡು ನೆನ್ನೆ ಸಿಟಿಲಿ ಸುತ್ತಾಡ್ತಾ ಇದ್ದೆ. ಸರ್, ನಾನು ಸಿಟಿಗೆ ಹೋಗ್ತಿದ್ದೆ. ರಮ್ಯಾ ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಅಂದ್ಲು. ಹಂಗೆ ಕರ್ಕೊಂಡು ಹೋಗಿ ವಾಪಸ್ ತಂದುಬಿಟ್ಟೆ ಸರ್. ಅಷ್ಟೇ ಸರ್. ನೀ ಹೇಳ್ತಾ ಇರೋದು ಸುಳ್ಳು. ಅವಳು ಸಾವನಿಂದೆ ನಿನ್ ಕೈವಾಡ ಇದೆ. ಸರ್, ನನ್ನ ಮಗನೇ ರಮ್ಯಾನ ಸಾಯಿಸಿದನಂತ ಹೆಂಗ್ ಹೇಳ್ತೀರಾ? ಇದನ್ನ ನಾನು ಹೇಳ್ತಾ ಇಲ್ಲ, ಊರಿನ ಜನ ಹೇಳ್ತಾ ಇದ್ದಾರೆ. ರಮ್ಯಾ ಒಬ್ಳೇ ಅಲ್ಲ, ಕಾಂಚನ ಕೂಡ ಸತ್ತಿದ್ದು ನಿನ್ನಿಂದಾನೆ. ನನ್ ಮಗ ಅಂತವನಲ್ಲ ಸರ್. ನೀನು ರಾತ್ರಿ ಹೊತ್ತು ಕತ್ಲೆಯಲ್ಲಿ ಕದ್ದು ಮುಚ್ಚು ಓಡಾಡ್ತಾ ಇದ್ದಿದ್ದು ನನಗೆ ಗೊತ್ತು. ಸರ್, ನಾನು ರಾತ್ರಿ ಹೊತ್ತು ಕದ್ದು ಮುಚ್ಚಿ ಓಡಾಡ್ತಿದ್ದು ನಿಜ. ಯಾಕಂದರೆ ಆ ಕಾಂಚನ ಸತ್ತ ಮೇಲೆ ಆ ರಾಜೇಗೌಡನ ಆಳುಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಸರ್. ಅವತ್ತು ಆ ರಾಜೇಗೌಡ ಬಂದು ನನ್ನ ಜೀವ ಉಳಿಸಿದ ಸರ್. ಬೆಳಗ್ಗೆ ಹೊತ್ತು ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ರಾತ್ರಿ ಹೊತ್ತು ಬೋರ್ವೆಲ್ ಆನ್ ಮಾಡೋಕ್ಕೆ ಕದ್ದು ಮುಚ್ಚಿ ಓಡಾಡ್ತಿದೆ ಸರ್. ಹೌದು ಸರ್, ನನ್ನ ಮಗ ಹೇಳ್ತಿರೋದು ಸತ್ಯ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ಸಾಕ್ಷಿ ಸಮೇತ ಬಂದು ನಿನ್ನ ಮಗನ್ನ ಅರೆಸ್ಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಿನ್ನ ಮಗ ಊರು ಬಿಟ್ಟು ಹೋಗ್ಬಾರ್ದು, ಗೊತ್ತಾಯ್ತಾ? ಬನ್ರಿ. ಓಕೆ ಸರ್. ಏನು ಮಾಡೋದು? ಅವ್ವ ಭಾವನಾ, 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 ಎಲ್ಲೋದ್ಲಿ ಇವಳು? ರೀ, ಭಾವನಾ ಮನೇಲಿ ಕಾಣಿಸ್ತಿಲ್ಲ. ಏನು ಮನೆಯಲ್ಲಿ ಕಾಣಿಸ್ತಾ ಇಲ್ವಾ? ಎಲ್ಲೋದ್ಲು? ಭಾವನಾ, ಲೇ ಭಾವನಾ. ಯಜಮಾನ್ರೆ, ಭಾವನೆ ಎಲ್ಲೂ ಕಾಣ್ತಾ ಎಲ್ಲೋದ್ಲು ಇಲ್ವಲ್ಲ. ಇವಳು? ಬೆಳಿಗ್ಗೆಯಿಂದ ಮನೇಲಿಲ್ಲ ಅಂದ್ರೆ ಎಲ್ಲೋದ್ಲು? ಆಯ್ತಲ್ಲ. ಆ ಯಜಮಾನ್ರೆ, ಆ? ಅದೇನೋ ಶಬ್ದ ಬರ್ತದೆ, ನೋಡೋಣ ಬನ್ನಿ. ಸರಿ ನಡಿ. ಯಜಮಾನ್ರೆ, ಅಲ್ಲಿ ನೋಡಿ, ಅಲ್ಲಿ. ಅಕ್ಕ, ನಿನ್ ಬಿಟ್ಟಿರಕ್ ಆಗ್ತಿಲ್ಲ. ನಾನು ನೋಡ್ಬೇಕು, ನಾನು ನಿನ್ನ ನೋಡ್ಬೇಕು ಅಕ್ಕ. ಬಾರಿ ಅಕ್ಕ, ಬಾರಿ ಅಕ್ಕ. ನಡಿ ನೋಡೋಣ. ಯಾಕಮ್ಮ ಮಗಳೇ,
ಯಾಕೆ ಅಳ್ತಿದ್ಯಾ? ಅಲ್ಲ ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ ಏನ್ ತಿಳ್ಕೊಬೇಕಮ್ಮ? ಯಜಮಾನ್ರೆ ಕರ್ಕಳಿ ಮನೆಗೆ ಹೋಗೋಣ. ಸರಿ ನಡಿ ಹೋಗೋಣ. ಎದ್ದೇಳು ಹೇಳು. ಪಾವನ, ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಹಾಳಾಗೋಗಿದೆ. ಪ್ರಮೀಳ, ಮಗು ಮೇಲೆ ಯಾಕೆ ಹಂಗೆ ಕೂಗಾಡ್ತೀಯ? ಏನಮ್ಮ ಮಗಳೇ, ಒಂದು ಕ್ಷಣ ಕಾಣದೆ ಹೋಗಿದ್ದಕ್ಕೆ ನಾವೆಲ್ಲ ಎಷ್ಟು ಭಯಪಟ್ಟು ಗೊತ್ತಾ? ನಮ್ಗೆ ಹೇಳ್ದೇನೆ ಎಲ್ಲಿಗೆ ಮನೆ ಬಿಟ್ಟೋಗಿದೆ? ಅಪ್ಪ ಅಮ್ಮ, ನಾನು ನಿಮ್ಗೊಂದು ನಿಜ ಹೇಳ? ಹೇಳಮ್ಮ, ಏನಾಯ್ತು? ನಾನು ಆ ಸಮಾಧಿ ಹತ್ರ ಹೆಂಗೋದೆ ಅಂತ ನಂಗೆ ಗೊತ್ತಿಲ್ಲಮ್ಮ. ಏನ್ ಹೇಳ್ತಾ ಇದೀಯ? ನೀನ್ ಹೇಳ್ತಿರೋದ್ ನಿಜನಾ? ಹೌದಮ್ಮ, ದೇವ್ರಾಣೆಗೂ ನಾನು ಅಲ್ಲಿಗೆ ಹೆಂಗೋದೆ ಅಂತ ನಂಗೆ ಗೊತ್ತಿಲ್ಲ ಅಮ್ಮ. ಅಯ್ಯೋ ದೇವ್ರೆ, ಯಾಕಪ್ಪ ಈಗ ಹೆಜ್ಜೆಜ್ಜೆಗೂ ಪರೀಕ್ಷೆ ಮಾಡ್ತಿದ್ಯಾ? ನಾವೇನಾರು ತಪ್ಪು ಮಾಡಿದ್ರೆ ನಮಗ್ ಶಿಕ್ಷೆ ಕೊಡು. ನಮ್ಮ ಮಗ್ಳಿಗೆ ಮಾತ್ರ ಏನು ಆಗ್ಬಾರ್ದಪ್ಪ. ನಮ್ಗೀಗ ಇರೋಳು ಇವಳು ಒಬ್ಳೆ ಮಗಳು. ಇವಳಿಗೇನಾದ್ರೂ ಆದ್ರೆ ಮುಂದಕ್ಕೆ ನಮ್ಗೆ ಯಾರು ಗಟ್ಟಿ? ಯಜಮಾನ್ರೆ ಅಂಥದ್ದೇನೂ ಆಗಿಲ್ಲ, ಸುಮ್ಮನಿರಿ. ಭಾವನ ಕಾಂಚನನ ತುಂಬಾ ಹಚ್ಕೊಂಡಿರೋದ್ರಿಂದ ಸಾಕಾದಂಗ ಆಗವಳೆ. ಅದಕ್ಕೆ ನಾಳೆ ಎರಳೆಗೆಡ್ಡೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತಾ ತುಂಬಿಸ್ಕೊ ಬಂದು ಕಟ್ಬಿಟ್ರೆ ಎಲ್ಲ ಸರೋಯ್ತದೆ. ಅಮ್ಮ, ಅಭಿ, ಏನಾಯ್ತು? ಯಾಕೆ ಇಲ್ಕೋತಿದ್ಯಾ? ಏನಾಯ್ತು? ಏನೋ ಕೆಟ್ಟು ವಾಸನೆ ಬರ್ತಿದೆ. ಕುಡ್ಕೊ ಬಂದಿದ್ಯಾ? ಹೌದಮ್ಮ, ಕುಡ್ದಿದ್ದೀನಿ. ಏನಿವಾಗ? ರೀ ರೀ ಏನೇ ಅಭಿ ಕುಡ್ಕೊ ಬಂದಿದ್ದ ನೋಡಿ. ಏನು ಅಭಿ ಕುಡ್ದವನ? ಅಭಿ ಕುಡ್ಕೊಂಬಂದಿದೀಯಾ? ಹೌದಪ್ಪ, ಮನ್ಸಿಗೆ ಬೇಜಾರಾಯ್ತು. ಸಾರಿ. ಹಿಡ್ಕೊಳೆ, ಯಾರಾದ್ರೂ ನೋಡಿದ್ರ ನಮ್ಮ ಮರದಿ ಹೋಗ್ತದೆ. ಎದ್ದಳಪ್ಪ, ಎದ್ದಳ. ಬಿಡಪ್ಪ, ಎಲ್ಲೂ ಹೋಗಲ್ಲ ಬಿಡಪ್ಪ. ನಡಿ ಒಳಗ್ ನಡಿ, ನಡಿ. ಯಾಕಬಿ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನ್ ಯೋಚನೆ ಮಾಡ್ತಿದ್ಯಾ ಅಭಿ? ಆ ಇನ್ಸ್ಪೆಕ್ಟರ್ ಹೇಳ್ದಂಗ ರಮ್ಯನ್ ಏನಾದ್ರು ನೀನ ಸಾಯಿಸ್ಬಿಟ್ಟೇನೋ? ಹಂಗೇನಾದ್ರೂ ಮಾಡಿದ್ರೆ ನಮ್ಮ ಹತ್ರ ನಿಜ ಹೇಳೋ ಅಭಿ. ಇಲ್ಲ ಅಪ್ಪ, ನಾನಂತೂ ಸಾಯಿಸಿಲ್ಲ. ಆದರೆ ಅವಳು ನನ್ನ ಇಷ್ಟಪಟ್ಟಿದ್ದು ನಿಜ, ನನ್ನ ಜೊತೆ ಸುತ್ತಾಡಿದ್ದು ನಿಜ. ಆದರೆ ಅವಳು ಯಾಕೆ ಸತ್ಲು, ಹೆಂಗ್ ಸತ್ಲು, ದೇವ್ರಾಣೆ ಗೊತ್ತಿಲ್ಲ ಅಪ್ಪ, ದೇವ್ರಾಣೆ ಗೊತ್ತಿಲ್ಲ. ಹಂಗಾದ್ರೆ ಅವಳ ಯಾರು ಸಾಯಿಸಿರ್ಬೋದು? ಅವಳನ್ನ ಸಾಯಿಸಿದ್ದು ನಾನೇ ಕಣೋ, ನಾನೇ.
ಭಾವನಾ ಬಾ ಊಟ ಮಾಡು ಅಂತ ಎಷ್ಟು ಸರಿ ಕರೆಯೋದು? ಬಾ. ನನ್ಗೆ ಊಟ ಬೇಡ, ನೀವೇ ಉಂಡು ಸಂತೋಷವಾಗಿರಿ. ಧ್ವನಿ ಒಂಥರ ಇದೆ. ರೀ ರೀ ಬನ್ನಿಲಿ. ಯಾಕೋ ಒಂಥರ ಮಾತಾಡ್ತಿದ್ದಾಳೆ. ಭಾವನಾ ಏನಾಯ್ತಮ್ಮ? ನಾನು ಕಾಂಚನ. ನನಗಭಿ ಬೇಕು, ನನ್ಗಭಿ ಬೇಕು, ತೋರ್ಸಿ. ಕಾಂಚನ ಕೋಪ ಮಾಡಿಕೋಬೇಡಮ್ಮ, ಸಮಾಧಾನ ಮಾಡಿಕೋ. ಕಾಂಚನ, ನಿನ್ ಜೀವನ ಹಾಳಾಗೋದಕ್ಕೆ ಆ ಅಭಿನೇ ಕಾರಣ. ಅವನಿಂದಲ್ಲ, ನಿಮ್ಮಿಂದ. ನನ್ನ ಈ ಪರಿಸ್ಥಿತಿಗೆ ನೀವೇ ಕಾರಣ. ಕಾಂಚನ ನನ್ನ ಮಾತು ಕೇಳಮ್ಮ, ನೀನು ಹಠ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕಾಂಚನ, ಮತ್ತೆ ಆ ಅಭಿ ವಿಚಾರನ ಪ್ರಸ್ತಾಪ ಮಾಡಬೇಡ. ನನಗಭಿ ಬೇಕೇ ಬೇಕು, ನನಗಭಿ ಬೇಕೇ ಬೇಕು. ನನ್ನ ರೇಗಿಸ್ಬೇಡಿ. ನನಗೆ ಕೋಪ ಬಂದ್ರೆ ಆ ರಾಮನ್ ತರ ನೀವು ಸಾಯ್ತೀರಾ. ಏನು? ಆ ರಾಮನ ನೀನು ಕೊಂದೀಯಾ? ಹೌದು, ಅವನ್ ಸತ್ತಿದ್ದು ನನ್ನಿಂದಾನೆ. ಭಾವನಾ, ಭಾವನಾ, ಯಾಕೆ ಹಿಂಗೆ ನಿಂತಿದ್ದೀಯಾ? ಬಾ ಮನೆಗೆ ಹೋಗೋಣ. ಯಾಕೆ ಹಿಂಗೆ ನಿಂತಿದ್ದೀಯಾ? ಏನಾಯ್ತು? ನಡಿ ಮನೆಗೆ ಹೋಗೋಣ. ನಾನು ಭಾವನಾ ಅಲ್ಲ ಕಣೋ, ಕಾಂಚನ. ಕಾಂಚನನ? ಹೌದು ಕಣೋ, ನಾನೇ. ನನ್ನ ಅಭಿನ ನನ್ ಕಣ್ ಮುಂದೆನೆ ಹೊಡಿತ್ಯಾ? ನನ್ ಕಣ್ ಮುಂದೆನೆ ಹೊಡಿತ್ಯೇನೋ? ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನಾನ್ ಬಿಡಲ್ಲ ಕಣೋ, ನಾನ್ ಬಿಡಲ್ಲ, ನಾನ್ ಬಿಡಲ್ಲ. ಎಂತ ಕೆಲಸ ಮಾಡಿಬಿಟ್ಟೆ ನೀನು. ಆ ರಾಮನ ಸಾಯಿಸಬಾರ್ದಿತ್ತು. ಆ ರಾಮ ಈ ಮನೆ ಕೆಲಸದವನಾಗಿರ್ಲಿಲ್ಲ ಕಣೆ, ಮನೆ ಮಗ ಆಗಿದ್ದ. ಅನ್ಯಾಯವಾಗ ಅವನ್ನ ಕೊಂದ್ಬಿಟ್ಟಿಯಲ್ಲೇ. ಮತ್ತೆ ನಾನು ಅಭಿ ತಂಟೆಗೆ ಬಂದ್ರೆ ನಾನು ಬಿಟ್ಬಿಡ್ತೀನಾ? ಆ ರಮ್ಯಾ ನನ್ನ ಅಭಿನ ಹೋಲಿಸ್ಕೊಳಕ್ ಪ್ರಯತ್ನ ಪಟ್ಲು. ಅವಳನ್ನ ಬಿಡ್ಲಿಲ್ಲ, ಅವಳನ್ನು ನಾನೇ ಸಾಯಿಸಿದ್ದು. ಏನು? ರಮ್ಯನ ನೀನೇ ಸಾಯಿಸಿದ್ಯಾ? ಹೌದು, ನಾನೇ ಸಾಯಿಸಿದ್ದು. ಸರಿ, ಹುಷಾರು. ಮನೆಗೋಗಿ ಕಾಲ್ ಮಾಡ್ತೀನಿ. ಸರಿ, ಬಾಯ್ ರಮ್ಯಾ. ಬಾಯ್.
ಯಾರ್ ನಗ್ತಿರೋದು? ಏನ್ ನಡೀತಿದೆ ಇಲ್ಲಿ? ಏನಾಯ್ತು? ಏನೂ ಗೊತ್ತಾಗ್ತಿಲ್ಲ. ಕತ್ಲೆ ಬೇರೆ ಆಗಿದೆ. ನೀನಾ? ಹೌದು ಕಣೆ, ನಾನೇ. ನನ್ನ ಅಭಿ ಬೇಕಾ ನಿನ್ಗೆ? ಬೇಡ, ನನ್ನ ಅಭಿ ಬೇಕೇನೆ? ಪ್ಲೀಸ್ ಬೇಡ, ಪ್ಲೀಸ್. ಅಮ್ಮ, ಗೊತ್ತಾಯ್ತಾ ನಾನು ಅವಳನ್ನ ಯಾಕೆ ಸಾಯಿಸ್ದೆ ಅಂತ? ನೀನು ತಪ್ಪು ಮಾಡಿಬಿಟ್ಟೆ ಮಗಳೇ. ಆ ರಮ್ಯನ ಸಾಯಿಸಬಾರ್ದಾಗಿತ್ತು. ಇನ್ಯಾವತ್ತು ಯಾರ ತಂಟಕ್ಕೆ ಹೋಗ್ಬೇಡ, ನಿನ್ನ ಕೈ ಮುಗಿತೀನಿ. ಕಾಂಚನ, ಯಾಕೆ ಬಿಟ್ಟೋದೆ? ನಮ್ಮನ್ನು ಬಿಟ್ಟೋಗೋದಕ್ಕೆ ನಿಂಗೆ ಹೆಂಗಾದ್ರೂ ಮನ್ಸು ಬಂತೆ? ಕಾಂಚನ, ನಿನ್ನನ್ನು ಕಳ್ಕೊಂಡು ನಾವೆಷ್ಟು ಕಷ್ಟಪಡ್ತಿದ್ದೀವಿ ಗೊತ್ತಾ? ನೀನು ನಮಗೆ ಮೋಸ ಮಾಡಿಬಿಟ್ಟೆ. ಮೋಸ ಮಾಡಿದ್ದು ನಾನಲ್ಲ, ನೀವು. ಅಭಿಯಿಂದ ದೂರ ಮಾಡ್ಬೇಕು ಅಂತ ನನ್ಗೆಷ್ಟು ನೋವು ಕೊಟ್ರಿ. ನನ್ನ ನೆಮ್ಮದಿನೇ ಹಾಳು ಮಾಡ್ಬಿಟ್ರಿ. ಕ್ಷಮಿಸು ಮಗಳೇ, ಸತ್ಯ ತಿಳಿದೆ ಆತರ ಬಿದ್ದು ಪ್ರಾಣ ಕಳ್ಕೊಂಡೆ. ನಾವು ಅಷ್ಟೆಲ್ಲ ಮಾಡಿದ್ದು ನಿನ್ನ ಒಳ್ಳೇದಕ್ಕೇನೆ. ನೀನು ಜೀವಂತವಾಗಿದ್ದಿದ್ರೆ ಒಂದಲ್ಲ ಒಂದಿನ ಸತ್ಯ ಏನಂತ ನಿನಗೆ ಗೊತ್ತಾಗ್ತಿತ್ತು. ಅಭಿ ನಿನ್ನ ನಿಜವಾಗ್ಲೂ ಪ್ರೀತಿಸ್ತಿರ್ಲಿಲ್ಲ ಕಣೆ. ನಿನ್ನ ನಂಬಿಸಿ ಪ್ರೀತಿಸೋ ಥರ ನಾಟಕ ಮಾಡಿ ನಿನ್ನ ಬಾಳ್ನ ಹಾಳು ಮಾಡಿ ನಿನ್ನ ಬೀದಿ ಪಾಲ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ ಕಣೆ. ಇದು ನಿಜ ಮಗಳೇ, ದೇವರಾಣೆಗೆ ಸತ್ಯ. ನನ್ನ ಮಾತು ನಂಬು. ಆ ಅಭಿಗೆ ನಿನ್ನನ್ನು ಪ್ರೀತಿಸುವ ಥರ ಐಡಿಯಾ ಕೊಟ್ಟು ನಿನ್ನನ್ನು ಮೊರಳಾಗೋ ಥರ ಮಾಡಿದ್ದು ಅವರಪ್ಪ ರುದ್ರೇಗೌಡನೇ. ಅವ್ರ ಉದ್ದೇಶ ನಾವು ಸಂತೋಷವಾಗಿರ್ಬಾರ್ದು, ನೆಮ್ಮದಿಯಾಗಿರ್ಬಾರ್ದು ಅಂತ. ನಿಮ್ಮೇಲೆ ಅವ್ರು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಕಾರಣ ಸುಮಾರು 25 ವರ್ಷಗಳ ಹಿಂದೆ ಇದ್ದಕ್ಕಿದ್ದಾಗೆ ಬರೋದು ಕೇಳಿ ಕಳಿಸಿದ್ರಲ್ಲ, ಏನ್ ಸಮಾಚಾರ? ಬನ್ನಿ ಶಾಸ್ತ್ರಿಗಳೇ, ಇತ್ತೀಚೆಗೆ ಯಾಕೋ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಾ ಇದೆ. ಅದಕ್ಕೆ ನನ್ನ ಮಗಳು ಪ್ರಮೀಳನ್ನ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಶಾಸ್ತ್ರಿಗಳೇ, ನೀವು ಕಂಡಂಗೆ ನಮ್ಮನ್ನ ತನಕ ಒಂದು ಅಂತ ಹುಡುಗ ಇದ್ರೆ ಹೇಳಿ, ಅದ್ದೂರಿಯಾಗಿ ಮದುವೆ ಮಾಡ್ಕೊಡೋಣ. ಶಿವಪ್ಪನವ್ರೆ, ನೀವು ನಿಮ್ಮ ಮಗಳನ್ನ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ಕೊಳ್ಸೋದು ಸರಿ ಹೋಗಲ್ಲ. ಯಾಕೆ ಸ್ವಾಮಿ, ಅವಳಿಗೆ ಮದುವೆ ಮಾಡದೆ ಮನೇಲಿ ಇಟ್ಕೊಳಕ್ ಆಗ್ತದ? ನೋಡು ರುದ್ರ, ನಾನು ನಿಮ್ಮ ಅಪ್ಪಂಗೆ ಒಂದು ಗುಟ್ಟಾದ ವಿಚಾರ ಹೇಳಿದ್ದೆ. ಅವ್ರು ಮರ್ತ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಗುಟ್ಟಾದ ವಿಚಾರನ? ಹೌದು. ಏನ್ ಹೇಳಿದ್ರಿ ಶಾಸ್ತ್ರಿಗಳೇ? ಅದೇನ್ ಹೇಳಿ? ನಿಮ್ ಮಗಳು ಪ್ರಮೀಳಾ ಹುಟ್ಟಿದ್ಗಳಿಗೆ ಚೆನ್ನಾಗಿದೆ ಅಂತ. ಓಹೋ, ಅದಾ? ಜಾತಕ ಬರ್ದಾಗ್ಲೇ ಹೇಳಿದ್ರಿ ಅಲ್ಲ? ಹೌದು. ಅವಳೆಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮಿ ತಾಂಡವ ಆಡ್ತಿರ್ತಾಳೆ. ಅವಳು ಹುಟ್ಟಿದ್ಮೇಲೆ ಈ ಮನೆಗೆ ಯೋಗ ಬಂದಿರೋದು. ಅವಳನ್ನ ಮದ್ವೆ ಮಾಡಿ ಮುಂದಿನ ಮನೆ ಕಳ್ಸಿದ್ರೆ ಮದ್ವೆ ಮಾಡ್ಕೊಂಡವರು ಉದ್ಧಾರ ಆಗ್ತಾರೆ. ಆಮೇಲೆ ನಿಮ್ಗೆ ಕಷ್ಟ ಬಂದು ನಷ್ಟ ಆದ್ರೂ ಆಗ್ಬಹುದು. ಶಾಸ್ತ್ರಿಗಳೇ, ಹಂಗಂತೀರಾ? ಹೌದು ಗೌಡ್ರೆ, ನಿಜ. ಅದಕ್ಕೇನು ಪರಿಹಾರನೇ ಇಲ್ವಾ ಸ್ವಾಮಿ? ಅದಕ್ಕೊಂದೇ ಪರಿಹಾರ. ನಿಮ್ಮ ಮಗಳನ್ನ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋದಕ್ಕಿಂತ ನಿಮ್ಮನೆಗೆ ಹಳ್ಳಿನ ತಂದು ಮದುವೆ ಮಾಡ್ಕೊಂಡ್ರೆ ಎಲ್ಲವೂ ಸುಭಿಕ್ಷವಾಗಿರುತ್ತೆ. ನೀವ್ ಹೇಳ್ದಂಗೆ ಆಗ್ಲಿ ಬಿಡಿ. ಅವಳನ್ನ ಮದುವೆ ಮಾಡಿ ಕಳ್ಸೋದೇ ಬೇಡ. ಬೇರೆ ಹುಡುಗನ್ ತಂದು ನಮ್ಮನೇಲಿ ಮದುವೆ ಮಾಡಿ ಇಟ್ಕೊಳ್ಳೋಣ. ನಾನು ಹೇಳ್ತಾ ಇರೋದು ಅದನ್ನೇ. ಹಾಗೆ ಮಾಡಿ, ಆಗ ಯಾವ ಸಮಸ್ಯೆನೂ ಉಂಟಾಗಲ್ಲ. ಶಾಸ್ತ್ರಿಗಳೇ, ನಮ್ಮನೆ ತನಕ ಒಂದು ಅಂತ ವರ ಇದ್ರೆ ನೋಡಿ.
ನಿಮ್ ಮಗಳಿಗೆ ನೀವು ಹುಡುಗ ನೋಡೋ ಅವಶ್ಯಕತೆ ಇಲ್ಲ. ಏನ್ಲ ಹೇಳ್ತಾ ಇದೀಯ ಚಿಕ್ಕ? ಅದೇನಾಯ್ತು ಅಂದ್ರೆ ರುದ್ರ ಬರ್ಲಾ ಇಲ್ಲಿ. ಪಾರ್ವತಿ ಬರ್ತೀನಿ. ಏ ಬಂದ್ರಲ್ಲ. ಏನವ ಇದ್ದಕ್ಕಿದ್ದಾಗೆ ಏನು ಹೇಳ್ದಲ್ಲ ಹೊರಟ್ಬಿಟ್ರಲ್ಲ? ಏನೋ ಗೊತ್ತಿಲ್ಲ ಶಾಸ್ತ್ರಿಗಳೇ. ಅಲ್ಲಿ ಕೂತವ್ರು ನೋಡಿ. ಧೈರ್ಯವಾಗಿರಿ, ನಾನ್ ನೋಡ್ಕೊತೀನಿ. ಹೇಯ್ ಪ್ರಮೀಳಾ, ಅಪ್ಪಾಜಿ ಉಂಡು ಮನೆಗೆ ದ್ರೋಹ ಬಗೆತೇನೋ ಬಡವ. ನನ್ನ ಮಗಳ ಜೊತೆಲಿ ಸರಸ ಆಡೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ. ಇನ್ನು ಏ ಪ್ರಮೀಳಾ, ಇವನ್ ಜೊತೆಲಿ ಅಪ್ಪಯ್ಯ, ಅವ್ರನ್ನ ಬಿಟ್ಟು ಬಾಳ ಶಕ್ತಿ ನನ್ಗಿಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ಬಿಟ್ಬಿಡಿ ಅವ್ರನ್ನ. ತಾಯಿಲ್ ಮಗಳು ಅಂತ ಮುದ್ದಿನ ಸಾಕಿದ್ರೆ ಇಲ್ಲಿ ಒಳಗೂ ಬೆಳ್ಕ ಬಂದ್ಬಿಟ್ಟ ನೀನು. ಕರ್ಕೊಂಡು ಹೋಗೋಳು ಮನೆಗೆ. ಇವನು ನಿಲ್ಸಿ. ನಮ್ ಶಿವಪ್ಪನವ್ರ ಮಗಳನ್ನ ನೀನ್ ಕೆಣಕಿದ್ದು ನಿಜ ಇಲ್ಲ. ಕಣ್ಣಾರ ನೋಡಿ ಎಳ್ಕ ಬಂದವ್ರೆ. ನಿಜನ ಅಂತೀರಲ್ಲ? ನೀವ್ನ ಸುಮ್ನೆ ಬಿಡ್ಬೇಡಿ, ಕೈ ಕಾಲ್ ಮುರ್ದಾಕಿ. ಏನೋ ನಿಜ ಏನೋ? ಯಾಕೆ ಹೋಗಿ ಮಾಡ್ದೆ? ಎಷ್ಟು ಸುಕ್ಕಿರ್ಬೇಕು ನಿನ್ಗೆ? ನಂದೇನು ತಪ್ಪಿಲ್ಲ. ಮುಚ್ಚು ಬಾಯಿ. ಹಗ್ಗ ಕಟ್ಟಿ ನೇತಾಕ್ಬಿಡ್ತೀನಿ. ನಿನ್ನ ಯೋಗ್ಯತೆ ಏನು, ಇವ್ರ ಯೋಗ್ಯತೆ ಏನು? ಈಗ ಏನ್ ಮಾಡ್ಬೇಕು ಅಂತೀರಾ? ಏನ್ ಮಾಡೋದು ಅಂದ್ರೆ ಶಿವಪ್ಪನವ್ರಿಗೆ ಅನ್ಯಾಯ ಆಗಿದೆ. ಅವ್ರು ಹೆಂಗ್ ಹೇಳ್ತಾರೆ ಹಂಗ್ ಮಾಡುವ. ಇಂಥ ಪರಿಸ್ಥಿತಿಯಲ್ಲಿ ಶಿವಪ್ಪ ಅವರು ಏನ್ ಹೇಳ್ತಾರೆ, ನಾವೆಲ್ಲ ಸೇರಿ ಇವನ್ನ ಪೊಲೀಸವ್ರಿಗೆ ಒಪ್ಪಿಸ್ಬಿಡುವ. ಅವ್ರನ್ನ ಪೊಲೀಸ್ಗೆ ಹಿಡ್ಕೊಡೋದಕ್ಕೆ ಅವ್ರೇನ್ ಕಳ್ತನ ಮಾಡಿದಾರ? ತಂಗ್ಯವ, ಇಲ್ಲಿಗೆ ಯಾಕ ಬಂದೇವ? ನಮ್ಮ ಮನೆತನದ ಮರ್ಯಾದೆ ಕಳೆಯಕ್ಕೆ ನಡೆಯವ ಮನೆಗೆ. ತಪ್ಪು ಮಾಡಿರೋಳು ನಾನು. ಇವ್ರನ್ನ ಇಷ್ಟಪಟ್ಟಿದ್ದೀನಿ ಅಂತ ನಾನ್ ನಮ್ಮ ಅಪ್ಪಯ್ಯನ ಹತ್ರ ಹೇಳಲಿಲ್ಲ. ಇವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಹೇಯ್ ಪ್ರಮೀಳಾ, ಹದ್ದು ಮೀರಿ ಮಾತಾಡಬೇಡ. ಮರ್ಯಾದೆಯಾಗಿ ಮನೆಗೆ ನಡಿ. ನನ್ನ ಕ್ಷಮಿಸ್ಬಿಡಪ್ಪ. ಇವ್ರನ್ನ ನಾನು ಮನ್ಸಾರೆ ಇಷ್ಟಪಟ್ಟಿದ್ದೀನಿ. ಇವ್ರ ಜೊತೆ ಮದುವೆ ಮಾಡ್ಕೊಡಪ್ಪ. ಅಪ್ಪ ಇಲ್ಲ ಅನ್ಬೇಡಪ್ಪ. ಇವ್ರ ಮಗು ನನ್ನ ಹೊಟ್ಟೆಲ್ ಬೆಳೀತಿದೆ. ಇಂಥ ಘಟನೆ ನಮ್ಮೂರಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಏನೇ ಆಗ್ಲಿ, ನೀನು ಇಂಥ ಕೆಲಸ ಮಾಡಬಾರ್ದಾಗಿತ್ತು. ನೀನ್ ಇಂಥ ಮೋಸ ಮಾಡಿದ್ಮೇಲೆ ನನ್ನ ಮನೆ ಹೊಸಲ್ ದಾಟು ಕೂಡುದು. ಶಿವಪ್ಪನವರ ಆಗಿರೋದು ಆಗಿ ಹೋಗಿದೆ. ನೀವು ದೊಡ್ಡ ಮನಸ್ಸು ಮಾಡಿ ಇಬ್ಬರನ್ನು ಮದುವೆ ಮಾಡಿಸಿಕೊಡಿ. ನೀನ್ ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಇಷ್ಟು ಜನಗಳ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜ್ ಹಾಕಿದ್ಮೇಲೆ ಅವಳು ನನ್ನ ಮಗಳು ಅಲ್ಲ, ನಾನು ಅವಳು ತಂದೆನೂ ಅಲ್ಲ. ಇವತ್ತೇ ನನ್ನ ಭಾಗಕ್ಕೆ ಸತ್ತೋದ್ಲು. ಹೇ ರುದ್ರ, ಅಪ್ಪಯ್ಯ, ಇವತ್ ನಮ್ ಭಾಗಕ್ಕೆ ಸತ್ಲು. ನಡೆಯಲ್ಲ ಹೋಗಮ್ಮ. ಏ ಬರ್ರಲ್ಲ. ಅಪ್ಪ ಬಿಟ್ಟೋಗ್ಬೇಡಿ ಅಣ್ಣ. ಅಪ್ಪ ಅವ್ರ ಅಪ್ಪನೇ ಎದ್ದೋದ್ಮೇಲೆ ನಾವೇನ್ ಮಾಡಕ್ಕಾಯ್ತದೆ? ಹೌದೌದು. ಎಷ್ಟು ಜನಗಳ ಎದುರಿಗೆ ಅವ್ರ ಅಪ್ಪನಿಗೆ ಅವಮಾನ ಮಾಡಿದ್ಮೇಲೆ ನಮ್ದು ನಿಮ್ದು ಏನಿದೆ ಗೌಡ್ರೆ? ನಡ್ರಿ ಹೋಗುವ.
ನಿಲ್ಲಿ, ಸ್ವಲ್ಪ ನಿಲ್ಲಿ. ರಾಜೇಗೌಡ, ಪ್ರಮಿಳನ್ನು ಕರ್ಕೊಂಡು ಎಲ್ಲಿ ಹೋಗ್ತಾ ಇದೀಯಾ? ಎಲ್ಲಿಗೂ ಹೋಗ್ಬೇಕು ಏನು ಅಂತ ಏನು ತೋಚ್ತಾ ಇಲ್ಲ ಮುನಿಯಪ್ಪನವ್ರೆ. ನೀವು ಎಲ್ಲಿಗೂ ಹೋಗ್ಬೇಡಿ. ಎಲ್ಲಿ ನಿಮ್ಗೆ ಅವಮಾನ ಆಗಿದೆಯಾ ಅದೇ ಜಾಗದಲ್ಲಿ ಬದುಕಿ ತೋರಿಸ್ಬೇಕು. ಬೇಡ ಯಜಮಾನ್ರೆ, ಈ ದುಷ್ಟ ಜನರಿಂದ ದೂರ ಇದ್ಬಿಡ್ತೀವಿ. ಹೌದು, ಎಲ್ಲಾದ್ರೂ ದೂರ ಹೋಗಿ ಬದುಕೋತೀವಿ. ನನ್ನ ಮಾತು ಕೇಳಿ, ಇಂಥ ಪರಿಸ್ಥಿತಿಯಲ್ಲಿ ಬರೀ ಕೈಯಲ್ಲಿ ಹೋಗಿ ಹೊಸ ಜಾಗದಲ್ಲಿ ಜೀವನ ಮಾಡುವುದು ಬಹಳ ಕಷ್ಟ. ರಾಜೇಗೌಡ, ಧೈರ್ಯವಾಗಿರು. ಪಕ್ಕದ ಬೀದಿಯ ನನ್ನ ಹಳೆ ಮನೆಯನ್ನು ಬಿಟ್ಟುಕೊಡ್ತೇನೆ, ಅಲ್ಲಿ ಸಂಸಾರ ಮಾಡಿ. ನಾಳೆ ಬೆಳಿಗ್ಗೆ ಮನೆ ಹತ್ರ ಬನ್ನಿ, ಸ್ವಲ್ಪ ದುಡ್ಡು ಕೊಡ್ತೇನೆ. ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಮಾಡಿಕೊಂಡು ಬನ್ನಿ. ಇರ್ಲಿ ಅಮ್ಮ, ಇರ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ದೇವರಿದ್ದಾನೆ, ಯೋಚಿಸಬೇಡಿ. ಇರ್ಲಿ, ಏನು ಯೋಚಿಸಬೇಡಿ, ಧೈರ್ಯವಾಗಿರಿ. ಅಪ್ಪಯ್ಯ, ಅಪ್ಪೋ ಎದ್ದಳಪ್ಪೋ. ಅಪ್ಪಯ್ಯ, ಹುಷಾರಪ್ಪ. ಮಾವ ಎದ್ದೋಳಿ ಮಾವ, ಬಾಯಿ ತೊಳ್ಕೊಂಡು ಗಂಜಿ ಕುಡಿಯೋರಂತೆ. ಎದ್ದು ಬನ್ನಿ. ಅಪ್ಪಯ್ಯ, ಗಂಜಿ ಗಿಂಜಿ ಕುಡ್ದು ಮಾತ್ರ ನಾನು ನುಂಗೋದಲ್ಲಪ್ಪ. ಯಾಕಪ್ಪ ಹಂಗ ಮಲಗಿದೀಯಾ? ಬೇಡ, ನನಗೇನು ಬೇಡ. ಆ ದೇವರು ನನಗೆ ಸಾವು ಕೊಟ್ಬಿಟ್ರೆ ಸಾಕು. ಹಂಗೆಲ್ಲ ಮಾತಾಡ್ಬೇಡಿ ಮಾವ, ಸಮಾಧಾನ ಮಾಡ್ಕೊಳ್ಳಿ. ಅಪ್ಪ, ಪ್ರಮೀಳ ಮೋಸ ಮಾಡಿದ್ಲಂತ ನೀನ್ ಯಾಕಪ್ಪ ಸಾಯ್ತೀಯ? ಅವಳು ಮಾಡಿರೋ ತಪ್ಪಿಗೆ ನಾವ್ಯಾಕಪ್ಪ ಶಿಕ್ಷೆ ಅನುಭವಿಸ್ಬೇಕು? ಅವಳು ನನಗೆ ಮೋಸ ಮಾಡಿದ್ರು ಪರವಾಗಿಲ್ಲ ಕಣೋ, ಆದರೆ ಊರಲ್ಲಿ 4-6 ಜನದ ಎದುರುಗಡೆ ನಾನು ತಲೆ ಎತ್ಕೊಂಡು ತಿರುಗ್ದಂಗೆ ಮಾಡ್ಬಿಟ್ಲು. ಈ ಅವಮಾನ ತಾಳಾರ್ದೆ ಡಾಕ್ಟ್ರು ಕೊಟ್ಟಿದ್ದು ಎಲ್ಲ ಮಾತ್ರೆನೂ ನುಗ್ಗಿ ಪ್ರಾಣ ಕಳ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ ಕಳ್ಳ ರುದ್ರ, ತೀರ್ಮಾನ ಮಾಡ್ಬಿಟ್ಟೆ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯಲ್ಲ ಅಪ್ಪ. ಅಪ್ಪ, ಅಪ್ಪ, ಅಪ್ಪಯ್ಯ, ಏನಾಗ್ತಿದೆ ಅಪ್ಪಯ್ಯ? ಅಪ್ಪ, ಅಪ್ಪ, ಅಪ್ಪಯ್ಯ, ಅಪ್ಪ, ಅಪ್ಪ, ಅಪ್ಪಯ್ಯ, 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 ಅಪ್ಪ, ಅಪ್ಪಯ್ಯ, ಅಯ್ಯೋ ಅಪ್ಪ, ಅಯ್ಯೋ ದೇವ್ರೇ, ಅಪ್ಪ. ಅಪ್ಪ, ನಿನ್ನ ಈ ಸ್ಥಿತಿಗೆ ತಂದ ಅವರನ್ನ ಅವ್ರ ಬಾಳಿಗೆ ಬೆಂಕಿ ಹಾಕಿ ಜೀವನ ಪೂರ್ತಿ ನರಳಿ ನರಳಿ ಸಾಯುವಾಗ ಮಾಡ್ಲಿಲ್ಲ. ನಿನ್ನ ಮಗ ರುದ್ರೇಗೌಡನಲ್ಲಪ್ಪ, ರುದ್ರೇಗೌಡನಲ್ಲ. ಆ ಕಾರಣಕ್ಕೆ ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಇಷ್ಟೆಲ್ಲ ಮಾಡಿದ ಆ ರುದ್ರೇಗೌಡ. ನಿಮ್ಮ ಅಪ್ಪಯ್ಯಂದೇನು ತಪ್ಪಿಲ್ಲಮ್ಮ. ನಾನ್ ಮಾಡಿದ ತಪ್ಪಿಂದ ಇವತ್ತು ಎಲ್ರು ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗೈತೆ. ಆಮೇಲೆ ನಾವು ಕಷ್ಟಪಟ್ಟು ದುಡಿದು ಈ ಮನೆ, ಹಣ, ಆಸ್ತಿ ಎಲ್ಲ ಸಂಪಾದನೆ ಮಾಡ್ಲಿ. ನಿಮ್ಮಮ್ಮ ಬಂದ ಕಾಲ್ಗುಣದಿಂದಲೇ ನಾವು ಮುಟ್ಟಿದ್ದೆಲ್ಲ ಬಂಗಾರ ಆಯ್ತಮ್ಮ. ನಿಮ್ಮಪ್ಪ ನಿನ್ನ ಸಾಕೋದಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಕಣೆ. ಅವ್ರ ಮನ್ಸನ್ನ ನೀನ್ ನೋಯಿಸ್ಬೇಡ, ನಮ್ಮನ್ನ ಅರ್ಥ ಮಾಡ್ಕೊಳೆ. ಅಪ್ಪ, ಅಮ್ಮ, ನನ್ನನ್ನ ಕ್ಷಮಿಸ್ಬಿಡಿ. ನಿಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ನಾನ್ ನಿಮಗ್ ತುಂಬಾ ನೋವು ಕೊಟ್ಬಿಟ್ಟೆ. ಮಗಳೇ, ನಂದೊಂದು ಮಾತು ನಡೆಸ್ಕೊಡ್ತೀಯಾ? ಹೇಳಪ್ಪ, ಏನ್ ಮಾಡ್ಬೇಕು? ಇನ್ ಮುಂದೆ ನೀನು ಈ ತರ ಬಂದು ಯಾರಿಗೆ ತೊಂದರೆ ಕೊಡಲ್ಲ, ಯಾರನ್ನು ಸಹಿಸಲ್ಲ ಅಂತ ಭಾಷೆ ಕೊಡು. ಅಪ್ಪ, ನಾನ್ ನಿಮಗೆ ಮಾತ್ ಕೊಡ್ತೀನಿ, ಆದ್ರೆ ಆ ಅಭಿನ ಬಲಿ ತಗೊಂಡ್ಮೇಲೆ. ಕಾಂಚನ, ಬೇಡಮ್ಮ, ಬೇಡ. ನಮ್ಮ ಮಾತ್ ಕೇಳೆ. ಇಷ್ಟೆಲ್ಲ ಅವಂತರ ಆಗಿರುತ್ತೆ ಸಾಕು. ಇನ್ ಮುಂದೆ ಏನೂ ಆಗತ್ ಬೇಡ. ನಿನ್ ತಂಗಿ ಜೀವನ ಇದೆ, ಅರ್ಥ ಮಾಡ್ಕೊಳೆ. ಅಯ್ಯೋ, ಏನ್ರಿ ಇವಳಿಗೆ ಹೆಂಗ್ರಿ ಹೇಳೋದು? ಅಮ್ಮ, ಏನಾಯ್ತಮ್ಮ? ಭಾವನಾ, ಭಾವನಾ, ಅಪ್ಪ, ಏನಾಯ್ತಪ್ಪ? ಏನಿಲ್ಲ ಕಣವ, ಏನಿಲ್ಲ. ಬಾ, ಊಟ ಮಾಡೋಣ ಬಾ. ನಡೀರಿ. ಏನಿಲ್ಲ, ಬಾ. ನೋಡೋ, ನೀನು ನನ್ನ ಮಾತು ಕೇಳಿದ್ರ ಆ ರಾಜಗೌಡನ ಬೀದಿ ಪಾಲ್ ಮಾಡ್ಬೋದು ಮಗ. ಹೇಳಪ್ಪ, ಏನ್ ಮಾಡ್ಬೇಕು? ಆ ಕಾಂಚನನ ತಲೆ ಕಡಿಸಿ ಹೊಲಿಸ್ಕೊಂಡಂಗ ಆ ರಾಜಗೌಡನ ಇನ್ನೊಬ್ಬ ಮಗಳು ಭಾವನೆನ ಹೊಲಿಸ್ಕೋಬೇಕು.
ನೋಡು ನನ್ನ ವಿಚಾರಕ್ಕೆ ತಲೆ ಹಾಕ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು. ನೋಡು ಹೆಂಗಾದ್ರ ಮಾಡಿ ಅವಳ ಬಲಿಗೆ ಹಾಕಿ ಅವಳ ಅಕ್ಕನ ತರನ ಇವಳ ಕತೆನೂ ಮುಗಿಸಿಬಿಡೋಣ. ಕೆಲಸನ ನೀನು ಮಾಡೇ ಮಾಡ್ತಂತ ಗೊತ್ತು ಕಣ. ಆ ಕೆಲಸನ ನೀನು ಮಾಡು. ಅವ್ರ ಅಕ್ಕನೇ ಹೊಲ್ಸ್ಕೊಂಡಿದ್ದೀನಂತೆ, ಇನ್ನು ಅವಳು ಯಾವ ಲೆಕ್ಕ ಅಪ್ಪ ನನಗೆ? ಪಾರ್ವತಿ ಏನಾಯ್ತು? ಯಾಕಂಗ್ ನಗ್ತಾ ಇದೆ? ನಾನು ಪಾರ್ವತಿ ಅಲ್ಲ ಕಣ್ರೋ, ಕಾಂಚನ. ನನಗ್ ಮೋಸ ಮಾಡ್ದಂಗೆ ಬಾವನಿಗೂ ಮೋಸ ಮಾಡ್ತೀರಾ? ಇಲ್ಲ ನೀವು ಮೋಸಗಾರರು. ನೀವ್ ನನಗ್ ಮೋಸ ಮಾಡಿದೀರಾ. ನಾನ್ ನಿಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ. ಬಿಡಲ್ಲ ಕಣೋ ಅಭಿ, ನಾನ್ ಬಿಡಲ್ಲ. ಸಮಯ ನೋಡಿ ನಿನ್ ಕತೆ ಮುಗಿಸ್ತೀನಿ. ಏನೋ ನೀನನ್ನ ಪ್ರೀತಿಸೋ ತರ ನಾಟಕ ಮಾಡಿ ನನ್ಗೆ ಮೋಸ ಮಾಡ್ತೀಯಾ? ಬಿಡಲ್ಲ ಕಣೋ, ನಾನ್ ನಿನ್ನನ್ ಬಿಡಲ್ಲ. ಬೇಡ ನಮ್ಗೇನ್ ಮಾಡ್ಬೇಡ. ಬೇಡ ಬೇಡ, ನೀನ್ ನಮ್ಗೇನ್ ಮಾಡ್ಬೇಡ. ಬೇಡ. ಯಾಕ್ರಿ, ಏನಾಯ್ತು? ಪಾರ್ವತಿ ಅಭಿ, ಯಾಕೇನಾಯ್ತು? ಏನಿಲ್ಲಮ್ಮ. ಏ ಏನಿಲ್ಲ ಬಾರೆ, ಬಾ ಊಟ ಮಾಡಿಸು, ಬಾ ನಡಿ ಬಾರ ಹೋಗೋಣ. ಇವ್ರ್ಯಾಕೆ ಹಿಂಗ್ ಆಡ್ತಾ ಇದಾರೆ? ಓಂ ರೀಂ ಚಾಟ್ ಬ್ಯಾಟ್ ಸ್ವಾಹ. ಏನು ನಿನ್ನ ಸಮಸ್ಯೆ? ಒಂದು ದೆವ್ವ ನನ್ನ ಮಗನಿಗೆ ಗಂಟು ಬಿದ್ದದ ಸ್ವಾಮಿ. ಅದು ಹೆಣ್ದೆವ ಕಾಂಚನ. ನನ್ನ ಬಲಿ ತಗೊಳ್ದೇನೆ ಬಿಡಲ್ವಂತೆ. ಆಯ್ತು, ಅದು ನೀನ್ ಹೆಂಗ್ ಬಲಿ ತಗೋತೋದೋ ನಾನು ನೋಡ್ತೀನಿ. ಸ್ವಾಮಿಗಳೇ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಆ ದೆವ್ವನ ನನ್ನ ಮಗನ ಹತ್ರ ಬರ್ಲಾರ್ದಂಗ್ ಮಾಡಿ. ಈ ಜನ್ಮದಲ್ಲಿ ಅದು ನಿಮ್ ಸಹವಾಸಕ್ಕೆ ಬರ್ದಂಗೆ ನಾನ್ ಮಾಡ್ತೀನಿ. ಓಂ ರೀಂ ಫಟ್ ಸ್ವಾಹ. ಯಾವ್ದೇ ಕಾರಣಕ್ಕೂ ಅದ್ ನಮ್ಮ ಮನೆಗ್ ಬರ್ದಿರಂಗ್ ಮಾಡಿ. ರಾತ್ರಿಯಿಂದ ನಿದ್ದೆನೇ ಬರ್ತಿಲ್ಲ. ಆಯ್ತು, ಓಂ ರೀಂ ಬೂಮ್ ಫಟ್ ಸ್ವಾಹ. ತೆಗೆದುಕೊಳ್ಳಿ. ಈ 4 ದಿಗ್ಬಂಧನಗಳನ್ನ ನಿಮ್ಮ ಮನೆಯ 4 ಮೂಲೆಗಳಿಗೂ ಕಟ್ಟಿ ಯಾವುದೇ ಕಾರಣಕ್ಕೂ ಅದು ಸುಳಿಯುವುದಿಲ್ಲ. ಆ ದೆವ್ವ ಯಾವತ್ತು ನಮ್ಮ ಮನೆಯೊಳಗೆ ಕಾಲಿಡಗಲ್ ತಾನೆ? ನನ್ನ ಮಂತ್ರ ಶಕ್ತಿಯ ಮೇಲೆ ನಿನಗೆ ನಂಬಿಕೆನೇ ಇಲ್ವಾ? ನನ್ನ ಮಂತ್ರ ಶಕ್ತಿ ಏನಾದ್ರೂ ಸುಳ್ಳಾದ್ರೆ ನನ್ನ ಕೂತ್ಕೆನ ಕತ್ತರಿಸ್ಕೊಳ್ತೀನಿ. ಸ್ವಾಮಿ ತಪ್ಪಾಯ್ತು. ಕೋಪ ಮಾಡ್ಕೋಬೇಡಿ ಸ್ವಾಮಿ, ನಂಗಿರೋದು ಒಬ್ನೇ ಮಗ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಆ ತರ ಏನೂ ಆಗೋದಿಲ್ಲ, ಅದಕ್ಕೆ ನಾನಿದ್ದೀನಿ. ಓಂ ರೀಂ ಬೂಮ್ ಚಾಟ್ ಬ್ಯಾಟ್ ಸ್ವಾಹ. ಮಂತ್ರವಾದ ಹೇಳಿದ್ದು ಕರೆಕ್ಟು. ಯಾವ ಅಮಾವಾಸ್ಯೆ ಇರಲಿ ಹುಣ್ಣಿಮೆ ಇರಲಿ, ಆ ದೆವ್ವ ಮಾತ್ರ ನಮ್ಮ ಮನೆ ಕಡೆ ಬರದೇ ಇದ್ರೆ ಸಾಕು. ಯಾರು ಇಲ್ಲ.
ಸುಳಿಯಲ್ಲ ಬಿಡು. ಈಗಲೇ ಅರ್ಜೆಂಟ್ ಆಗ್ಬೇಕಾ? ನಾನು ಹೆಂಗೆ ಬಂದೆ ಇಲ್ಲಿಗೆ? ಒಂದು ಗೊತ್ತಾಗ್ತಿಲ್ಲ. ಯಾರಾಗ್ತಿರೋದು? ಯಾರದು? ಯಾರಾಗ್ತಿರೋದು? ಎಲ್ಲಿದ್ಯಾ? ಯಾರು? ನಾನ್ ನೋಡ್ಬೇಕಾ? ಬೇಡ. ನೋಡ್ತೇನೋ? ಇಲ್ಲ ಇಲ್ಲ ನೋಡು. ಬೇಡ 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 ಕಚ್ಚನ, ಬಿಟ್ಬಿಡು. ನಿಂದ ಅಮ್ಮ ಎತ್ತೀನಿ. ನಾನ್ ನಿನ್ನ ಬಿಡಲ್ಲ ಕಣೋ. ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡು ನನ್ನ. ನನ್ನ ಬಿಟ್ಬಿಡು ಅಂದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನನ್ನ ಮೋಸ ಮಾಡಿರೋ ನಿನ್ನ ಬಿಡೋದಿಲ್ಲ ಕಣೋ, ಬಿಡೋದಿಲ್ಲ.